ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. Ajileya, Ajileya, Wana 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 Ajileya, wana 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 Ajileya, Ajileya, Ajileya. Ajileya, Ajileya, wana 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 Ajileya, wana 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 Ajileya, wana 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 Ajileya, wana 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 Ajileya. ನಮ್ಮ ಸಂಸಾರ ಆನಂದ ಸಾಗರ. ನಾನು ನನ್ನ ಕುಟುಂಬವನ್ನು ತುಂಬ ಪ್ರೀತಿಸ್ತೀನಿ. ಅದರಲ್ಲೂ ನನ್ನ ಹೆಂಡತಿಯನ್ನು ತುಂಬ ಇಷ್ಟಪಡ್ತೀನಿ. ಇವಳಿಲ್ಲದೆ ನನಗೆ ಬದುಕಿಲ್ಲ. ಇವಳೇ ನನ್ನ ಮುದ್ದಿನ ಹೆಂಡತಿ ಮಮ್ಮು. ಇವರು ನನ್ನ ಮುದ್ದಿನ ಅಪ್ಪ. ನನ್ನನ್ನು ತನ್ನ ಪ್ರೀತಿಯ ಸ್ನೇಹಿತನಂತೆ ಟ್ರೀಟ್ ಮಾಡ್ತಾರೆ. ಇವರು ನನ್ನ ತಾಯಿ. ನನಗಿಂತ ತನ್ನ ಸೊಸೆ ಮೇಲೆ ಹೆಚ್ಚು ಪ್ರೀತಿ. ಇನ್ನು ನನ್ನ ಮುದ್ದಿನ ತಂಗಿ ಶಿಲ್ಪ. ಈ ನನ್ನ ಸುಖಿ ಕುಟುಂಬದಲ್ಲಿ ತೇಲಾಡೋ ನನಗೆ ದೇವರ ಮಕ್ಕಳ ಭಾಗ್ಯವನ್ನು ಕೊಡಲಿಲ್ಲ. ಮಕ್ಕಳು ಬೇಕು ಅಂತ ಹಂಬಲಿಸೋ ನನ್ನ ಕುಟುಂಬದೊಳಗೆ ಏನೆಲ್ಲ ನಡೀತಾ ಇದೆ ಗೊತ್ತಾ? ಅತ್ತೆ ಟೈಮ್ ಇತ್ತಲ್ವಾ? ನಾವ್ ರೆಡಿ. ನೀವ್ ರೆಡಿನಾ? ಹೊರಗಡೆ ಬಂದ್ರ ಈ ಮೇಕಪ್ ಮಾಡ್ಕೊಳಕ್ಕೆ ಬೆಳಗ್ಗೆ 5 ಗಂಟೆಯಿಂದನಾ? ನಿಮ್ಗೆ ಏನ್ರಿ ಗೊತ್ತು ಹೆಣ್ಮಕ್ಳು ಮೇಕಪ್? ಅಪ್ಪ ಏನೋ ಕಷ್ಟಪಟ್ಟು ಮಾಡ್ಕೊಂಡಿದ್ದಾರೆ, ಬಿಟ್ಬಿಡಪ್ಪ ಹೋಗ್ಲಿ. ಆಯ್ತು ಮಗ, ನೀನ್ ಬಿಡೋದು. ಆಯ್ತು ಮಗಳೇ, ಅಮ್ಮ ನಂದ್ ರೆಡಿ. ರೆಡಿನಾ? ರೆಡಿನಾ? ಎಲ್ರು ರೆಡಿನಾ? ಬನ್ನಿ ಹೋಗೋಣ. ಆಯ್ತು ಹೋಗೋಣ. ಬಾ ಬಾ ಬಾ, ಮಮ್ಮು ಕಾಯ್ತಾ ಇಲ್ಲ, ಹೊಟ್ಟೋಗೋಣ ಬಾ. ಓಂ ಶ್ರೀ ಭಗವಾನ್ ಸತ್ಯ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿ ಸತ್ಯ ಸ್ವರೂಪ
सत्यधर्मपरायणाय नमः। ॐ श्री साई वरदाय नमः। ಆಹಾ ಮಮ್ಮು ಡಾರ್ಲಿಂಗ್, ಓಹೋ ಹೋ ಹೋ, ಆಹಾ ಓಹೋ ಹೋ ಹೋ. ಇಷ್ಟೊತ್ತಿಗೆ ಯಾಕೋ ತೊಂದರೆ ಕೊಡ್ತೀಯ? ಹಲೋ ಮಗ, ಯಾಕೋ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ಫಸ್ಟ್ ನೈಟ್ಗಿಂತ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ ಕಣೋ. ಇಡೋ ಫೋನ್ನ. ಮಗ ಮಾತಾಡ್ಬೇಕಿತ್ತಲ್ಲೋ. ಲೈ ಇಡ, ಲೈ ಇಡ. ಥೂ ನಿನ್ನ, ಇಡೋ ಫೋನ್ ಕೆಳಗೆ. ಯಾವಾಗ್ಲೂ ಇದೇ ಆಯ್ತು. ನನ್ ಕಷ್ಟ. ಮಮ್ಮು ಮಮ್ಮು, ಇನ್ನೆಷ್ಟೊತ್ತು? ಬಂದೇ ಇರ್ರಿ. ಮಮ್ಮು ಬಿಡ್ರಿ, ಸರಿ ರೀ, ದೂರ. ಒಳ್ಳೆ ಫಸ್ಟ್ ನೈಟ್ ತರ ಆಡ್ತಿದ್ರಲ್ಲ. ನಾವಿಬ್ರು ಮದ್ವೆ ಆಗಿ 5 ವರ್ಷ ಆಯ್ತು. ಚಿನ್ನ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ವಿ ಅಲ್ವಾ? ಯಾಕೇಳು? ಮಕ್ಳಾಗ್ಲಿ ಅಂತ ಸುರಚ್ಕೋಣ ರೀ. ನಾವಿವತ್ ಪೂಜೆ ಮಾಡಿದೀವಲ್ವಾ, 9 ದಿವಸ ದೂರ ಇರ್ಬೇಕು ಅಂತ ಅಮ್ಮ ಹೇಳಿದಾರೆ. ಅಯ್ಯೋ ಅಮ್ಮ, ಏನಾಯ್ತು? ಏನೋ ಇದು, ನಾಯಿ ಕಿತ್ತಾಕ್ದಂಗ್ ಕಿತ್ತಾಕಿದ್ಯಾ? ಏನಾಯ್ತು? ಇನ್ನ ಏನೂ ಆಗಿಲ್ಲ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಬಾ. ದೇವಸ್ಥಾನದಲ್ಲಿ ಪೂಜೆ ಅಂತೆ, ಬೆಳಿಗ್ಗೆಯಿಂದ ಉಪವಾಸ ಅಂತೆ. ಇಲ್ಲಿ ನೋಡಿದ್ರೆ ಹಂಗೂ ಇಲ್ಲ ಹಿಂಗೂ ಇಲ್ಲ. ಲೋ ಮಗ, ಅಯ್ಯೋ ಕರ್ಮ. ಮಕ್ಕಳಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು. ಗಂಡ ಹೆಂಡತಿ ಬೇರೆ ಬೇರೆ ಮಲಗಿದ್ರೆ ಮಕ್ಕಳೆಂಗಾಗತ್ತೆ ಮಗ? ಹ, ತೆಗೆಯಲ್ಲ ಕಣ, ತೆಗೆಯಲ್ಲ ಕಣ, ನಾನು ದೇವರನ್ನೇ ತೆಗೆಯಲ್ಲ ಕಣ. ಹಾಳಾಗೋಗು. ಹೇಳೋ. ಲೋ ಮಗ, ಆವಾಗ್ಲೇ ಕಟ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಣೋ. ನನ್ಗೊಂದು ಡೌಟು ಕಣೋ. ಏನಂದ್ರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಆಯ್ತು ತಾನೆ? ಅದು ಮಕ್ಕಳಿಗೋಸ್ಕರ ತಾನೆ? ನಾವಿಬ್ರು ಒಂದಾಗದೆ ಬೇರೆ ಬೇರೆ ಮಲಗಿದ್ರೆ ಮಕ್ಳಿಂಗೂ ಆಗುತ್ತೆ? ನಂಗೂ ಗೊತ್ತಿಲ್ಲ, ದಬಾಕ ಮಿಟ್ಕೋ. ಬೆಳಗ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಅಯ್ಯಯ್ಯೋ, ಅಜ್ಜಿ 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 ಮೇಲ್ ಕಳ್ಸಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ. ಹೌದಾ? ಅಮ್ಮ ಬರ್ತಾರಾ? ಅತ್ತೆ ಬರ್ತಿದಾರ. ಅಯ್ಯೋ, ಯಾರಿಗೆ ಏನೇನು ಗ್ರಾಚಾರ ಕಾದಿದೆ ಗೊತ್ತಿಲ್ಲ. ದೇವ್ರೆ, ನಾನೊಬ್ಬರು ಮಾತ್ರ ಕಾಪಾಡ್ಬಿಡಪ್ಪ. ಅಯ್ಯೋ ದೇವ್ರೆ. ಅಪ್ಪ ಅಪ್ಪ, ಏನ್ ಹೇಳ? ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ. ಅಜ್ಜಿ ಓದ್ ಕಡೆಲ್ಲ ಒಂದ್ ಎಡವಟ್ಟು ಅವಾಂತರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೌದಾ? ಇವತ್ತು ನನಗೆ ಇನ್ನೇನು ಗ್ರಾಚಾರ ಏನು ಮಾಡಲ್ಲ, ಸುಮ್ನೆ ಗಾಡಿ ಬರ್ತಾರೆ ನೋಡಲ್ಲ. ನೀನ್ ಒಳ್ಳೆ. ಅಪ್ಪ, ಅಜ್ಜಿ ಬರ್ತಾರ್ತಾನೆ. ಬಂದ್ಮೇಲೆ ಗಾಡಿ ಇಲ್ಲಿ ನಿಲ್ಲಿಸ್ತಾರ್ತಾನೆ. ನಿಲ್ಸ ಮೇಲೆ ಒಳಗ್ ಬರ್ತಾರ್ತಾನೆ. ನಾವಿಬ್ರು ಹೋಗೋಣ. ಇದ್ಗಳಲ್ಲಿ ಒಳಗೋಗಿರೋದೇನೋ ಗೊತ್ತಾರ, ಸುಮ್ಮನೆ ಬಿಡ್ತಾರ ನೀನ. ನೋಡಲ್ಲಿ. ಏನಮ್ಮ ಈ ವಯಸ್ಸಲ್ಲೂ ಬುಲೆಟ್ ಅಲ್ಲಿ ಈ ಸ್ಪೀಡ್ ಬರ್ತೀಯಾ? ನಿಮ್ಮಪ್ಪನ ಗಾಡಿನ ನೀನ್ ಓಡಿಸಲ್ಲ ಅನ್ಬಿಟ್ಟೆ. ನಾನ್ ಓಡಿಸ್ತಾ ಇದ್ದೀನಿ, ಅದು ಕೊಟ್ಟೆ ಊರಿನ ನಿನಗೆ. ಏನಜ್ಜಿ, ನಿನ್ ಬಾಡಿನ ಇಷ್ಟು ಜನ ಮೇಂಟೈನ್ ಮಾಡಿದ್ಯಾ? ಗಾಡಿ ಬಾಡಿ ಎಲ್ಲೋ ನಿನ್ ಹೆಂಡತಿ? ಅಮ್ಮ, ನಿನ್ಗೋಸ್ಕರ ನನ್ನ ಹೆಂಡತಿ ಆರ್ತಿ ತಟ್ಟೆ ರೆಡಿ ಮಾಡಕ್ ಹೋಗಿದ್ದಾಳಮ್ಮ. ಅಜ್ಜಿ, ನನ್ ಮಮ್ಮನೂವೆ. ಆಹಾ, ಸರಿ, ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಬನ್ನಿ. ತಗೊಳ್ಳಿ. ಗಟ್ಟೆ ಗಿಡಿಯೋ, ಗಟ್ಟೆ ಗಿಡಿಯೋ. ಅಪ್ಪ ಬಂದೆ ಬಂದೆ. ಬಿಡ.
ಆಯ್ತು ಬಾರಲ್ಲ, ನನ್ಗ್ ಗೊತ್ತಿಲ್ಲ ನಾನು ಗಾಡಿ ಓಡ್ಸಕ್ಕೆ. ಹೇಗಿದೆಯೇ? ಚೆನ್ನಾಗಿದ್ದೀನಿ ಅಜ್ಜಿ. ನನಗ್ ಮಾತ್ರ ಸಾಕಪ್ಪ ಇದ್ನಿ. ಏಯ್ ಬೇಕೇನ ಇನ್ನು? ಸಾಕಜ್ಜಿ, ಇದೊಂದೇ ಪೀಸು. ಫಿಗರ್ ಮೇಂಟೈನ್ ಮಾಡ್ತಾ ಇದೀನಿ. ಏನು ತಿಂದೆ ಫಿಗರ್ ಮೇಂಟೈನ್ ಮಾಡೋದಲ್ಲ ಕಣೋ, ಎಲ್ಲ ತಿಂದು ಎಕ್ಸರ್ಸೈಸು, ಯೋಗ, ವಾಕ್ ಎಲ್ಲ ಮಾಡಿದ್ರೆ ಫಿಗರ್ ಮೇಂಟೈನ್ ಆಗೋದು ಕಣೋ. ಸುಮ್ನೆ ರಜೆ, ಎಕ್ಸರ್ಸೈಜು, ಯೋಗ ಎಲ್ಲ ಮಾಡಿದ್ರೆ ಮೈ ಕೈ ನೋಯ್ತವೆ ಅಲ್ವಾ ಚಿನ್ನ? ಏಯ್ ನಾಳೆಯಿಂದ ನನ್ಗೊಂದ್ ಚಿಕನ್ ಸಾಕಾಗಲ್ಲ, 4 ಚಿಕನ್ 40 ಮೊಟ್ಟೆ ಬೇಕು. ಆಯ್ತಮ್ಮ, ಅರೇಂಜ್ ಮಾಡ್ತೀನಿ. ಅದ ಯೋಗಾನುಶಾಸನಂ ಯೋಗಃ ಚಿತ್ತವೃತ್ತಿ ನಿರೋಧಃ ತಥಾ ದ್ರಷ್ಟೋ ಸ್ವರೂಪೇ ಅವಸ್ಥಾನಂ ವೃತ್ತಿ ಸಾರೂಪ್ಯಂ ವಿತರತ್ವ ವೃತ್ತಯ ಪಂಚತೈಯ ಕ್ಲಿಷ್ಟಾ ಕ್ಲಿಷ್ಟಾ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾ ಜ್ಞಾನ. ಈ ವಯಸ್ಸಲ್ಲಿ ಏನಮ್ಮ ಇದು ಯೋಗಾಸನ? ಏಯ್ ನಿನಗೇನೇ ಗೊತ್ತು? ಹಿಂದೆಲ್ಲ ಒಂದು ಕೊಡ ನೀರ್ಗೆ ಮೈಲಿಗಟ್ಲೆ ಹೋಗ್ತಾ ಇದ್ವಿ. ಬಾವಿಲಿ ನೀರ್ ಸೇತ್ಕೊಂಡ್ ತರ್ಬೇಕಾಗಿತ್ತು. ಖಾರ ರುಬ್ಬಕ್ಕೆ ಒಳ್ಕಲ್ಲೇ ಯೂಸ್ ಮಾಡ್ತಿದ್ವಿ. ಬೇಜಾರೇ ಮಾಡ್ಕೋತಿರ್ಲಿಲ್ಲ. ಬಟ್ಟೆ ಒಗಿತಿದ್ವಿ, ಪಾತ್ರೆ ತೊಳಿತಿದ್ವಿ, ಕಸ ಗುಡಿಸ್ತಿದ್ವಿ, ರಂಗೋಲಿ ಹಾಕ್ತಿದ್ವಿ, ಮನೇನು ಒರೆಸ್ತಿದ್ವಿ. ಇವೆಲ್ಲ ಒಂದೊಂದು ಆಸನಗಳು. ದೇಹಕ್ಕೆ ಎಷ್ಟು ಶ್ರಮ ಕೊಡ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಆದ್ರೆ ಈಗ ಅಯ್ಯೋ, ಈಗ ನಿಮ್ ಕಾಲ ಅಲ್ವಾ, ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ. ಎಲ್ಲಾ ಹೆಂಗಸ್ರು ಕೆಲ್ಸ ಮಾಡ್ದೆ ನಿನ್ ತರ ಕೂತವ್ರೆ. ಯೋಗದಿಂದ ಏನೇನ್ ಪ್ರಯೋಜನ ಗೊತ್ತಾ ನಿನಗೆ? ಯೋಗ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಬರಲ್ಲ, ಬಿಪಿ ಇರೋಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ. ಇವತ್ತು ಯೋಗನ ಜಗತ್ತೇ ತಿರುಗಿ ನೋಡ್ತಾ ಇದೆ ಕಣೆ. ವರ್ಲ್ಡ್ ಯೋಗ ಡೇ ಅಂತ ಆಚರಿಸ್ತಾ ಇದಾರೆ ಕಣೆ. ಮೊದ್ಲು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಯೋಗ ನಮ್ ದೇಶದ್ದು, ನಮ್ದು. ಒಂದೊಂದ್ ಆಸನಕ್ಕೂ ಒಂದೊಂದ್ ಸೈಂಟಿಫಿಕ್ ಕಾರಣ ಇದೆ. ಯೋಗ ಮಾಡೋದ್ರಿಂದ ದೇಹ ಪುನಶ್ಚೇತನಗೊಳ್ಳುತ್ತೆ. ಅರ್ಥ ಆಯ್ತೋ ಇಲ್ವೋ? ಅರ್ಥ ಆಗ್ಲಿಲ್ವಾ? ಸರಿ ಹೋಗ್, ಬರ್ತೀನಿ. ಸರಿ ಅಮ್ಮ, ನಾನ್ ಕೆಳಗಡೆ ಇರ್ತೀನಿ, ಬಂದ್ಬಿಡಿ. ಅಜ್ಜಿ, ಅಜ್ಜಿ, ಅದು ಕೆಲ್ಸ ಇಲ್ದೆ ಯಾರು ನನ್ನ ಹತ್ರ ಬರಲ್ಲ. ಅದೇನು ಅಂತ ಹೇಳೋ. ಅದು ಭಾಳ ದಿವಸದಿಂದ ನನ್ಗೊಂದು ಡೌಟ್ ಇದೆ ಅಜ್ಜಿ. ಅಜ್ಜಿ, ಆಧ್ಯಾತ್ಮದ ಪ್ರಕಾರ ದೇಹ ಬೇರೆ ಆತ್ಮ ಬೇರೆ ಅನ್ನೋದಾದ್ರೆ ಈ ವ್ರತ ಮಾಡೋದು, ಉಪವಾಸ ಮಾಡೋದು, ಕೊಂಡ ಹಾಯೋದು, ಇಷ್ಟೊಂದೆಲ್ಲ ಶಿಕ್ಷೆ ಈ ದೇಹ ಕೊಡ್ಬೇಕಾ? ಸುಮ್ಮನೆ ಸುಖವಾಗಿರ್ಬಹುದಲ್ವಾ? ಏ ಹುಚ್ಚ, ಆತ್ಮ ಬೇರೆ ದೇಹ ಬೇರೆ ಅಂತ ಅನ್ಕೋಬೇಡ. ದೇಹಕ್ಕೂ ಆತ್ಮಕ್ಕೂ ತುಂಬಾ ಸಂಬಂಧಗಳಿದೆ ಕಣೋ. ಆತ್ಮ ಅನಂತದೆಡೆಗೆ ಹೋಗ್ಬೇಕಾದ್ರೆ ದೇಹ ತನ್ನನ್ ತಾನು ದಂಡಿಸ್ಕೊಂಡು ತ್ಯಾಗ ಮಾಡಿದ್ರೆ ಆತ್ಮ ಅನಂತದೆಡೆಗೆ ಹೋಗುತ್ತೆ. ಆದ್ರೆ ದೇಹ ತನ್ನನ್ನ ತಾನು ದಂಡಿಸ್ಕೊಂಡು ತ್ಯಾಗ ಮಾಡದೇ ಇದ್ರೆ ಆತ್ಮ ಅತೃಪ್ತವಾಗಿ ಅಲಿತಾ ಇರುತ್ತೆ. ಅದೇ ದೆವ್ವ, ಭೂತ, ಪಿಶಾಚಿ ಎಲ್ಲ. ಆತ್ಮತೃಪ್ತಿಗಾಗಿ ಉಪವಾಸ, ವ್ರತ, ಪಾರಾಯಣ, ಪೂಜೆ, ಪುನಸ್ಕಾರ ಎಲ್ಲ ಮಾಡ್ಬೇಕು. ದೇಹ ಶುದ್ಧಿ ಇಲ್ಲ ಅಂದ್ರೆ ಆತ್ಮನು ದೇಹನ್ ಬಿಟ್ಟು ಹೊಟ್ಟೋಗುತ್ತೆ. ಆತ್ಮ ಹೇಗೆ ಇದ್ರೂ ಮನುಷ್ಯನನ್ನ ಗುರುತಿಸೋದು ದೇಹದಿಂದ ಮಾತ್ರ ಕಣೋ. ಅತ್ತೆ, ಅತ್ತೆ, ಮಾವನ್ಗೆ ಕಾಫಿ ಬೇಕಂತೆ. ಮಾಡ್ತಾ ಇದ್ದೀನಿ. ಅಯ್ಯೋ, ಶುಗರ್ ಕಮ್ಮಿ ಹಾಕಿ ಅತ್ತೆ. ನನಗ್ ಗೊತ್ತು ಬಿಡೆ. ಆ ಸತಿ ಸಾವಿತ್ರಿ ಸೀರಿಯಲ್ ಅಲ್ಲಿ ಆ ಸೊಸೆ ಇದ್ದಾಳಲ್ಲ ಸೌಭಾಗ್ಯ, ಜಾಸ್ತಿ ಶುಗರ್ ಹಾಕ್ಬಿಟ್ಟಿದ್ಲು ಗೊತ್ತಾ? ಅದಕ್ಕೇನ್ ಇವಾಗ?
ಅಲ್ಲ, ಮಾವನ್ಗೆ ಶುಗರ್ ಇದೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಷ್ಟೊಂದ ಶುಗರ್ ಹಾಕೋದು. ಅವಳಿಗೆ ಏನ್ ಗೊತ್ತಿದೆ ಬಿಡಮ್ಮ. ಅಪ್ಪ, ಸ್ವಲ್ಪ ಸಿನಿಮಾ ಪೇಪರ್ ಕೊಡ್ತೀಯಾ? ಒಳಗೊಂದ್ ಮೆಗಾ ಸೀರಿಯಲ್ ನಡೀತಿದೆ, ಸಿನಿಮಾಕ್ ಹೋದೆ ನೀನು. ಮಾವನ್ಗೆ ಶುಗರ್ ಇದೆ, ಕಮ್ಮಿ ಶುಗರ್ ಹಾಕ್ಬೇಕು ಅನ್ನೋ ಬುದ್ಧಿ ಬೇಡ? ಅತ್ತೆ ಗೊತ್ತಾಗಲ್ವಾ? ಸ್ವಲ್ಪ ಹಾಲು ಹಾಕೊಂಡ್ರೆ ಮುಗ್ದೆ ಹೋಗಿತ್ತು. ಏನ್ ಹಾಲು ಹಾಕೋದು? ನಿನ್ನೆ ಏನಾದ್ರೂ ಮಾವನ್ಗೆ ಶುಗರ್ ಜಾಸ್ತಿ ಆಗಿ ಆಸ್ಪತ್ರೆ ಸೇರಿದ್ರೆ ಇನ್ನ 5 ಎಪಿಸೋಡ್ ಆಸ್ಪತ್ರೆಲ್ಲೇ ಕಳಿಬೇಕಾಗಿತ್ತು. ಅತ್ತೆಗೆಲ್ಲ ಗೊತ್ತಿರತ್ತಮ್ಮ. ಲೋ ಮಗನೇ, ಸಕ್ಕತ್ತಾಗಿ ಜಗಳ ಆಡ್ತಾರಲ್ಲ. ಅಪ್ಪ, ಯಾವ್ಯಾವ ಸೀರಿಯಲ್ ಅಲ್ಲಿ ಎಷ್ಟು ಡೈಲಾಗ್ ಇದೆಯೋ ಅದು ಒಂಥರ ಚೆನ್ನಾಗಿತ್ತು. ನೀವು ಅವಳ ಪರವಾಗಿ ಮಾತಾಡಬೇಡಿ. ಮಾಡ್ಬೋದು. ನಾನಾಗಿದ್ರೆ ಕತ್ತಿಸ್ಗಿ ಸಾಯಿಸ್ತಾ ಇದ್ದೆ. ನಾನಾಗಿದ್ರೆ ಕಣ್ ಕಿತ್ತಾಕ್ತಿದ್ದೆ, ಹಲ್ಲು ಮುರಿದಾಗ್ತಾ ಇದೆ, ಮೂತಿಗೆ ಹೊಡಿತಿದ್ದೆ, ದುಡ್ಡು ಕಿತ್ತಾಗ್ತಾ ಇದೆ, ಮೊದ್ಲು ಕಿತ್ತಾಕ್ತಿದ್ದೆ, ಸೊಂಟ ಮುರಿತಾ ಇದೆ, ಕೈ ಕಾಲು ಮುರಿದು ಮೂಲೆಗೆ ಹಾಕ್ತಿದ್ದೆ. ಅಪ್ಪ, ನಿನ್ ಹೆಂಡತಿ ವಾಯ್ಸ್ ಜೋರೋ, ನನ್ನ ಹೆಂಡತಿ ವಾಯ್ಸ್ ಜೋರೋ? ದೇವ್ರಿಗೆ ಕಣ್ಣಿಲ್ವಾ? ಇವತ್ತೆಲ್ಲ ನಾಳೆ ತೋರಿಸ್ತಾನೆ. ನಿನ್ ಹೆಂಡತಿದೆ ಕಣೋ. ನಾವ್ ಇಷ್ಟ್ ಜಗಳ ಆಡ್ತಾ ಇದೀವಿ, ಅವ್ರಿಬ್ರು ಏನ್ ಮಾಡ್ತಿದಾರೆ ಅಲ್ವಾ? ಬನ್ನಿ ನೋಡೋಣ. ಏನ್ರಿ ಮಾಡ್ತಿದ್ರ ನೀವು? ಒಳಗಡೆ ಗಂಟ್ಲು ಹರ್ಕೊಂಡ್ ಜಗಳ ಮಾಡ್ತಾ ಇದೀವಿ, ನೀವಿಲ್ ಕೂತ್ಕೊಂಡ್ ತಮಾಷೆ ನೋಡ್ತಿದ್ರ ನೀವು? ನೀವೆಲ್ಲ ಜಗಳ ಆಡ್ತಿದ್ರಾ? ನಾನೆಲ್ಲೋ ಹೊಸ ಸೀರಿಯಲ್ ನೋಡ್ತಿದ್ರ ಅನ್ಕಂಡೆ. ರೀ, ನಾವು ಜಗಳ ಆಡ್ತಾ ಇದ್ರೆ ನೀವು ಸೀರಿಯಲ್ ನೋಡ್ದಂಗ ಆಗತ್ತಾ? ಸೀರಿಯಲ್ ಅಲ್ವಾ, ಸಿನಿಮಾನ. ಯಾರ ಆರ್ಟಿಸ್ಟು? ಅತ್ತೆ ಎಲ್ಲೋದ್ರು? ಎಲ್ಲೋಗ್ತಾರ ಬಾರೆ, ಕತ್ತೆ ಯಾವತ್ತಿದ್ರು ಮೋಟ್ ಕೊಡೆ ಪಕ್ಕನೆ. ಹೋ, ನಡಿ 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 ನಡಿ. ಹಲೋ, ಹೌ ಆರ್ ಯು? ಓ, ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಓ, ಓಕೆ, ಯಾ ಫೈನ್. ಓಕೆ, ಐಲ್ ಕಾಲ್ ಯು ಲೇಟರ್. ಬಾಯ್. ಬರ್ತೀನಿ. ಎಲ್ಲಿಗೆ ಹೊರಟೆ? ಬಾಯ್ಲಿ ಕೂತ್ಕೋ. ಕಾಲತ್ತು. ಮದುವೆ ಆಗಿ 5 ವರ್ಷ ಆಯ್ತು. ನಿನ್ ಗಂಡ ಹೇಗೆ ನಿನ್ ಜೊತೆ? ಚೆನ್ನಾಗೇ ಇದಾರಲ್ಲ. ನಾನ್ ಕೇಳಿದ್ದು ನಿಮ್ ದಾಂಪತ್ಯ ಹೇಗಿದೆ ಅಂತ. ಚೆನ್ನಾಗೇ ಇದೀವಲ್ಲ. ಅವ್ರ ಪಾಡಿಗೆ ಅವ್ರು ಮಲ್ಕೊಳ್ತಾರೆ, ನನ್ ಪಾಡಿ ನಾನ್ ಮಲ್ಕೊಳ್ತೀನಿ. ಥೂ ನಿನ್ನ, ಇವಳತ್ರ ಹೇಗ್ ಕೇಳೋದು? ಹೌದು, ನಿಮ್ ಪ್ರಸ್ತ ಹೇಗಾಯ್ತು? ಅಜ್ಜಿ, ಅವತ್ ನಾನ್ ಹಾಲ್ ತಗೊಂಡು ಹೋದ್ನಾ, ಅವರು ತಗೊಂಡ್ರಾ? ಸರಿಯಾಗಿ ಹೇಳೆ. ಅದೇ ಅಜ್ಜಿ, ಅವತ್ ನಾನ್ ಹಾಲ್ ತಗೊಂಡ್ ಹೋದ್ನಾ, ಅವ್ರ ಒಳಗಡೆ ಕೂತಿದ್ರಾ, ಹಾಲ್ ಕೊಟ್ನಾ. ಹಾಗೆ ಸರಿಯಾಗಿ ಹೇಳಿಲ್ಲ ಅಂದ್ರೆ ನನ್ ಕೈಗೇನು ಸಿಕ್ತಿಲ್ವೇ? ಹಾಲ್ ತಗೊಂಡ್ ಹೋದ್ನಾ. ಸರಿಯಾಗಿ ಹೇಳು ಅಂತ ಹೇಳ್ತಿಲ್ವಾ? ಅದೇ ಅಜ್ಜಿ, ನಾನು ಅವತ್ ಹಾಲ್ ತಗೊಂಡ್ ಹೋದ್ನಾ, ಅವ್ರ ಒಳಗಡೆ ಕೂತಿದ್ರಾ, ನಾನ್ ಹಾಲ್ ಕೊಟ್ನಾ, ಅವ್ರು ಕುಡಿದ್ರಾ, ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಮೈ ಮನಸ್ಸನ್ನು ಒಂದಾಗಿಸೋ ಪ್ರಥಮ ರಾತ್ರಿ ಇದುವೇ. ಹೃದಯ ಹೃದಯವ ಆರಂಗಿಸೋ ಮೃದುಲ ರಾತ್ರಿ ಇದುವೇ. ದಿನಕ್ಕೆ ದಿನದ ಶೃಂಗಾರವ ಸಂಮೋಹಿಸೋ ಪ್ರಥಮ ರಾತ್ರಿ ಇದುವೇ. ಸುಖದ ಕಡಲಲ್ಲಿ ತೇನಾಡಿಸೋ ಮಧುರ ಮೈತ್ರಿ ಇದುವೇ. ದಿನಕ್ಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ ದಿನದ ಸರಸದ ಸಲ್ಲಾಪವು ಸ್ಪರ್ಶದ ಚೆಲ್ಲಾಟವು ಕೂಗುತ್ತಿದೆ ನಿನ್ನ ಈಗ ಬಾಬಾ. ದೇಹದ ಹೈರುತ್ತಿದೆ, ಎಲ್ಲಿ ಮೀರಿ ಹೋಗುತ್ತಿದೆ, ಮಧು ಮಂಚ ಕಾಯುತ್ತಿದೆ ಬಾಬಾ. ಕಣ್ಣ ಸೆಳೆತ ವಿಪರೀತ
ಸಹಕರಿಸು ಕೊಂಚ. ಮೈ ಮನಸ್ಸನ್ನು ಒಂದಾಗಿಸೋ ಪ್ರಥಮ ರಾತ್ರಿ ಇದುವೇ. ಹೃದಯ ಹೃದಯವ ಆಲಂಗಿಸೋ ಮೃದುಲ ರಾತ್ರಿ ಇದುವೇ. ದಿನಕ್ಕೆ ದಿನದ ದಿನಕ್ಕೆ ದಿನದ ಕ್ಷಣ ರೋಮಾಂಚನ ಬೇಕು ನಿನ್ನ ಸಾನ್ನಿಧ್ಯವು ಬಳಸುವ ಒಮ್ಮೆ ನನ್ನ ಈಗ. ಕೆರಳಿದ ಮೈಗೀಗ ಅಪ್ಪುಗೆಯ ಮಂತ್ರಣ ಅರೆಯದ ಉನ್ಮಾದವು ಈಗ. ಕಡಿವಾಣ ಸಿಹಿ ಚುಂಬನ ತುಂಬಿ ಮೈ ಮನಸ್ಸನ್ನು ಒಂದಾಗಿಸೋ ಪ್ರಥಮ ರಾತ್ರಿ ಇದುವೇ. ಹೃದಯ ಹೃದಯವ ಆಲಂಗಿಸೋ ಮೃದುಲ ರಾತ್ರಿ ಇದುವೇ. ದಿನಕ್ಕೆ ದಿನದ ದಿನಕ್ಕೆ ದಿನದ ಶೃಂಗಾರವ ಸಂಮೋಹಿಸೋ ಪ್ರಥಮ ರಾತ್ರಿ ಇದುವೇ. ಸುಖದ ಕಡಲಲ್ಲಿ ತೇಲಾಡಿಸೋ ಮಧುರ ಮೈತ್ರಿ ಇದುವೇ. ದಿನಕ್ಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ ದಿನದ. ಎಲ್ಲ ಸರಿಯಾಗಿದೆ ಅಂದ್ರೆ ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಸರಿ, ನಾನು ನೋಡ್ಕೋತೀನಿ. ನೀನ್ ಹೊರಡು. ಸರಿ ಅಜ್ಜಿ, ಗುಡ್ ನೈಟ್. ನೀವು ಮಲ್ಕೊಳ್ಳಿ ಆಯ್ತಾ? ಅಜ್ಜಿ ಬಾಯ್. ಏಯ್ ಬಾರೋ ಇಲ್ಲಿ. ಏನೋ ಶುರುವಾಯ್ತು. ಏನಜ್ಜಿ ನಿಂದು? ಏನು ನಿನ್ ಹೆಂಡತಿ ಜೊತೆ ನೀನ್ ಸರಿಯಾಗಿಲ್ವಂತೆ? ಯಾರು ಹೇಳಿದ್ದು? ಯಾರ್ಯಾಕೋ ಹೇಳ್ಬೇಕು? ನನಗ್ ಗೊತ್ತಾಗಲ್ವಾ ನಿನ್ ಯೋಗ್ಯತೆ ಏನು ಅಂತ? 5 ವರ್ಷ ಆಯ್ತು, ಮನೇಲಿ ಒಂದ್ ಹುಳ ಉಪ್ಟೆ ಇದೆಯೇನೋ? ಹುಳ ಉಪ್ಟೆ ಎಲ್ಲ ಏನಕ್ಕಜ್ಜಿ? ಹೇಯ್, ಹುಳ ಉಪ್ಟೆ ಅಂದ್ರೆ ಒಂದು ಮಗು ಕಣೋ. ಓಹ್ ಅದಾ ಅಜ್ಜಿ. ಅಜ್ಜಿ ಅದಾ ಈಗ್ಲೇ ಯಾಕೆ ಅಂತ ನಾವೇ ಸ್ವಲ್ಪ ಫ್ಯಾಮಿಲಿ ಪ್ಲಾನಿಂಗು. ಸುಮ್ಮನೆ ಈಗಲೇ ಯಾಕೆ ಅಂತ. ಆಹಾಹಾ, ಫ್ಯಾಮಿಲಿ ಪ್ಲಾನಿಂಗ್ ಅಂತೆ, ಫ್ಯಾಮಿಲಿ ಪ್ಲಾನಿಂಗು. ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಿನ್ನಿಂದ ಏನೂ ಆಗಲ್ಲ ಅಂತ? ಕೊಡೋ ಇಲ್ಲಿ ಕೈನ. ಎಲ್ಲ ಕರೆಕ್ಟ್ ಆಗಿದೆಯಾ ಅಜ್ಜಿ? ಹಾ, ಏನೇನ್ ಬೇಕೋ ಎಲ್ಲ ಇದೆ. ಸಾಯಂಕಾಲ ಬಾ, ಹೋಗು, ಲೇಹ್ಯ ಕೊಡ್ತೀನಿ. ಲೇಹ್ಯನ ಯಾರ್ಗಜ್ಜಿ? ನಿನಗೇನೆ ಕಣೋ, ಎಲ್ಲ ಒಣಕೊಂಡ್ ಕುಂತಿದೆ. ಏನಜ್ಜಿ? ಏನು ಅಂದ್ರೆ ಸಾಯಂಕಾಲ ಬಾ, ಗೊತ್ತಾಗುತ್ತೆ. ಎಲ್ಲ ಈಗ್ಲೇ ಹೇಳ್ಬೇಕಾ? ಫಸ್ಟ್ ಹೋಗ್ ಕೆಲ್ಸಕ್ಕೆ. ಸರಿ ಅಜ್ಜಿ, ಉಳ್ಕೊಂಬಿಡ್ಲಾ? ಯಾಕೋ ಉಳ್ಕೋತ್ಯಾ? ಹೋಗೋ ಕೆಲ್ಸಕ್ಕೆ. ಆಯ್ತು, ಬರ್ತೀನಿ. ಅಜ್ಜಿ ನಡಿಯೋ. ಏನ್ ಬುಲೆಟ್ ಅನ್ಕೊಂಡ್ಯಾ? ಏನ್ ಕಮ್ಮಿ ಇಲ್ಲ. ಯಾವ ಕಡೆಗೆ ಹೋಗ್ಬೇಕು? ರೈಟ್ ಅಂತ ಅವಾಗ ಹೇಳಿದ್ದೆ. ರೈಟ್ ಹೋಗೋ. ಆ ಕಡೆಗ? ಸರಿ 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 ರೈಟ್. ಸರಿ ಸರಿ. ಥೂ, ನಿನ್ನ ಒಳ್ಳೆ ತಾತನ ತರ ಗಾಡಿ ಓಡಿಸ್ತಿದ್ಯಲ್ಲೋ. ಹೋಗ ಸ್ಪೀಡಾಗಿ. ಕೊಡೋ ಆಕ್ಸಿಲೇಟರ್. ಇದು ನಿನ್ ಬುಲೆಟ್ ಅಲ್ಲ, ಸ್ಪೀಡ್ ಆಗಿ ಹೋಗಕ್ಕಾಗಲ್ಲ. ಇರು ಅಜ್ಜಿ. ನೀನ್ ಓಡಿಸ್ತೀಯಲ್ಲ, ನಾನೇ ಓಡಿಸ್ಲೋ? ಹೋಯ್ತಾ ಇದೀನಿ. ಕೊಡೋ ಗಾಡಿನ.
ಅಜ್ಜಿ 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 ಈ ಕಾಡಲ್ಲಿ ನಾನೊಬ್ಬನ್ನೇ ಬಿಟ್ಬಿಟ್ಟು ಎಲ್ಲಿಗೆ ಹೋದೆ? ಯಾವ್ದಾರ ಹುಳ ಉಪ್ಟ ಬಡ್ದು ಬಾಯಿಗೆ ಹಾಕೊಂಡ್ರೆ ನನ್ನ ಮೊಮ್ಮಗೆ ಯಾರ ಅಜ್ಜಿ ಗತಿ? ಅಯ್ಯೋ ಅಜ್ಜಿ 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 ಅದು ಯಾವ ಸೊಪ್ಪಕ್ಕಿತ್ತು ಅಜ್ಜಿ? ಕೊತ್ತಂಬರಿ ಸೊಪ್ಪು ಆಗಿದ್ರೆ ಮಾರ್ಕೆಟಿಂದ ತಂದ್ಕೊಬಿಡ್ತಿದ್ನಲ್ಲ. ಅಯ್ಯೋ ಅಯ್ಯೋ ಅಜ್ಜಿ ಎಲ್ಲಿದೆಯಾ? ಕಾಡು ಕರ್ಕೊಂಬಂದು ಒಂಟಿ ಮಾಡ್ಬಿಟ್ಟಲ್ಲ ಅಜ್ಜಿ. ಅಜ್ಜಿ ಅಪ್ಪನ್ಗೆ ಹೇಳ್ದೆ ಅಜ್ಜಿ ಏನಾದ್ರೂ ಅವಂತರ ಮಾಡುತ್ತೆ ಅಂತ. ಅಜ್ಜಿ ಬೈಲೆ ಬೈ ಎಲ್ಲಿಗೆ ಹೊಟ್ಟೋಗಿದ್ದೆ ಅಜ್ಜಿ? ಇಳಿಯೋ ಕೆಳಗೆ. ಎಲ್ಲಿಗೆ ಹೋಗಿದ್ದೆ ಅಜ್ಜಿ? ನಿನ್ನ ಇಳಿಯೋ ಕೆಳಗೆ ಅದೆಲ್ಲ ಹೇಳಕ್ಕಾಗಲ್ಲ. ಬಾ ಇಳಿ. ಬಾಬಾ ಅಲ್ಪ ಇಳಿಸ್ಕೋಬಾ. ಲೋ ನಿಮ್ ಅಜ್ಜ ಎಂಥವ್ರು ಅಂತ ಗೊತ್ತೇನೋ ನಿನಗೆ? ಅಯ್ಯೋ ತಾತನ ಬಗ್ಗೆ ಹೇಳ್ಬೇಡ ಅಜ್ಜಿ. ಆನೆನ ಹೊಡೆದು ಹೆಗಲ ಮೇಲೆ ಹಾಕೊಂಡು ಬರ್ತಾ ಇದ್ದ, ಅದ್ ನನಗೆ ಗೊತ್ತು. ಬಾ ಬಾಬಾ ಅಜ್ಜಿ ಜಂಪ್ ಮಾಡ ಕೆಳಗೆ. ಮುಖನೇ ನೋಡ್ತಾವನೆ. ಹೊಡಿಬೇಡ ಹೊಡಿಬೇಡ. ಇಳಿಯೋ ಮಮ್ಮು ತಾಲಿ ಬಗ್ಗೆ ಗಟ್ಟಿಯಾಗಿದ್ರೆ ಆಡ್ತಿದ್ಯಲ್ಲ ಕಡೆ. ಅಯ್ಯೋ ಇಳಿಯೋ ಬೇಗ. ಅಯ್ಯೋ 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 ಅಜ್ಜಿ ಕರ್ಬೇವಿನ ಸೊಪ್ಪದು ಕೇಳಿದ್ರೆ ಮಾರ್ಕೆಟ್ ಇಂದ ಇಷ್ಟ ತರ್ತಿರ್ಲಿಲ್ವಾ? ಕಾಡ್ ಕರ್ಬೇವು. ಕರ್ಬೇವಿನ ಸೊಪ್ಪು ನಂಗೆ ಗೊತ್ತಿಲ್ವಾ? ಇದಕ್ಕೆ ಇಷ್ಟು ದೂರ ಬರ್ಬೇಕಿತ್ತಾ? ಮಾರ್ಕೆಟ್ ಅಲ್ಲಿ ಸಿಗಲ್ಲ ಕಣೋ, ಕಾಡ್ ಕರ್ಬೇವಿದು. ಕಾಡ್ ಕರ್ಬೇವಾ? ಕಾಡ್ ಕರ್ಬೇವಿ ನಾಡ್ ಕರ್ಬೇವಿ. ಅಯ್ಯೋ ಸ್ವಲ್ಪ ಸುಮ್ನಿರೋ. ಕರ್ಬೇವು ಕೀಳ್ತಿರೋದು ಕಾಣ್ತಿಲ್ವಾ? ಎಲ್ಲೆಲ್ಲ ಏನೋ ಆಗ್ಬಿಟ್ಟಿದೆ. ಮಾತು 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 ಹಿಡ್ಕಾಯ್ತೇನ. ಎದಳು ಎದ್ದಳು. ಏನು ಅಂತ ಉಟ್ಬಿಡಿದ್ಯೋ ನಡಿ. ಆಕಾಶದಿಂದ ಬಿದ್ದೊಂತರ ಆಡ್ತಾ ಇದ್ಯಾ. ಏನ್ ಕಮ್ಮಿ ಇಲ್ಲ. ನಾನೇ ನಡೀತಿದ್ದೀನಿ, ನಿಂದೇನು? ಬಾ ವಯಸ್ಸಿನ ಹುಡುಗರು ಹೆಂಗಿರ್ಬೇಕು ನೀವು. ತುಂಬಾ ಇಂಪಾರ್ಟೆಂಟ್ ಇದು. ಇನ್ನೊಂದು ಅಜಯ್ 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 ಯಾವುದೋ ಈ ಒಣಗೋಗಿರೋ ಬೀಜಕ್ಕೆ ನನ್ನ ಸೊಂಟನೇ ಮುರಿದಾಕ್ಬಿಡ್ತಿದ್ದಲ್ಲ ಅಜ್ಜಿ. ನೀನು ನಿನ್ನೇನೋ ಮುಗಿತಾ ಬಾ. ಹೇ ಇನ್ನು 2 ಕಣು ಆಗಿರೋದು. ಇನ್ನು 108 ಪದಾರ್ಥ ಬೇಕು. ಮುಗಿತು ನನ್ನ ಕತೆ. 101 ಪದಾರ್ಥ ಸಿಗೋ ತನಕ ನಾನು ಬದುಕಿರ್ತೀನ. ಬದುಕೋದು ಸಾಯೋದು ನಮ್ ಕೈಯಲ್ಲಿ ಇದೆಯೇನೋ. ನಡಿ ಹಿಡ್ಕೋ. ಬೇರೆ ಅಜಯ್ ಅಜಯ್ ಏನೋ ನಿನ್ ಗೋಳು ಬೇಕಾ? ಇದೊಂದು ಬಿಟ್ಬಿಟ್ಟಿದೀವಿ. ಪಾರ್ಥೇನಿಯಂ ಕಿತ್ಕೊಂಬೋಣ. ಥೂ ನಿನ್ನ. ಅದನ್ನೇನಾದ್ರೂ ಹಾಕ್ಬಿಟ್ರೆ ನಿಂಗಿರೋದು ಇಲ್ದಂಗ ಆಗೋಗ್ಬಿಡುತ್ತೆ. ಹೌದಾ? ಸದ್ಯ ಉಳ್ಕಂತ ಏನ್ ನಡಿಯ. ಬಾಳಜಿ ಬಾ ಹಿಡ್ಕ ನನ್ನ. ಅಯ್ಯೋ ಅಜ್ಜಿ, ನಮ್ಮಮ್ಮ ಗೊತ್ತಾದ್ರೆ
ಎಷ್ಟು ನೋವು ಮಾಡ್ಕೊಂತಲ್ಲ ಗೊತ್ತಾ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ಯಾಕೋ? ಅಯ್ಯೋ ನಮ್ಮ ಡಾರ್ಲಿಂಗ್, ಅಜ್ಜಿ ನಾನು ಯಾವತ್ತು ಎಲ್ಲೂ ಸುತ್ತವನಲ್ಲ, ಕಾಡನ್ನೆಲ್ಲ ಸುತ್ತಿಸ್ಬಿಡ್ತೀಯ. ಒಂದ್ ಕಡೆ ಸೊಂಟ ನೋವು, ಇನ್ನೊಂದ್ ಕಡೆ ಮೈಕೈ ನೋವು. ನಡಿಯ ಅಜ್ಜಿ ನಡಿಯ, ಸುಮ್ಮನೆ ಆಗಲ್ಲ ಅಜ್ಜಿ, ಕತೆ ಹೇಳ್ಬೇಡ, ನಡಿಯ. ಮುಂದೆ ನೋಡ್ಕೊಂಡು ನಡಿಯ. ಎಂತ ಕೆಲಸ ಮಾಡ್ಬಿಟ್ಟೆ ಅಜ್ಜಿ. ಇದ್ದದ್ದು ಒಂದೇ ಒಂದು, ಅದು ಬಿದ್ದೋಯ್ತು. ಮಮ್ಮು ಎಲ್ಲಿದೆಯೇ? ಬರೇ ಅದ್ಯಾಕ ಹಂಗಾಡ್ತ್ಯಾ? ಒಳ್ಳೆ ಕೂರ ಬಿದ್ದೋದ ನಂಗೆ. ಎಂತ ಕೆಲಸ ಮಾಡ್ಬಿಟ್ಟೆ ಅಜ್ಜಿ. ಇದ್ದದ್ದು ಒಂದೇ ಒಂದು, ಅದು ಬಿದ್ದೋಯ್ತು. ಮಮ್ಮು ಎಲ್ಲಿದೆಯೇ? ಬರೇ ಅಮ್ಮ ಅಮ್ಮ ಏನ ಲೇಹ್ಯ ಮಾಡ್ತಿದ್ದೀನಮ್ಮ. ಕಣ್ಣಿಗೆ ಏನಾಗೈತೆ? ಏನು ಇಲ್ಲ, ಅದ್ಯಾಕೆ ನಂಗೆ ಅರ್ಚ್ಕೊತಾವನವನು? ಸೊಂಟ ಬಿದ್ದೋಗೈತೆ. ಅವನೇನೋ ಕಿರ್ಚಾಡ್ತಾವನೆ, ಹೆಂಗ್ ತಿಂತಾನಂತೆ ಲೇಹ್ಯನ? ಬಾಯಲ್ಲಿ. ಅದಕ್ಕೆ ಹಾಕಲ್ವಾ? ಎಲ್ಲ ನೀನೆ ತಿಂತಿದ್ಯಾ? ಯಾಕೆ ತಿಂತಡ್ಕಳ? ಹಾಕಮ್ಮ, ಸಾಕು ಕಣೋ. ಎಕ್ಸ್ಟ್ರಾ ಮಾಡಿಡಮ್ಮ, ಅವನ್ಗೆ ತಾಕತ್ತು ಬೇಕಾಯ್ತದೆ. ಏಯ್, ಅದನ್ನೆಲ್ಲ ಹಂಗ್ ಮಾಡಿಡಂಗಿಲ್ಲ. ಬಂದೆ ಚಿನ್ನ. ಆಯ್ತಲ್ಲ ಆಯ್ತಲ್ಲ ಕಣೆ. ಅಯ್ಯೋ ಆಯ್ತು, ನೀನ್ ನನ್ ಕಡೆ ತಳ್ಳಿದ್ರೆ ಈ ಬಾಡಿ ಒಂದ್ ಕಡೆ ಎಳಿತಾ ಇದೆ ಕಣೆ. ಅಜ್ಜಿ ಬರ್ತೀನಿ ಅಂದಲ್ಲಿ ನನಗೆ ಗೊತ್ತಾಯ್ತು ಏನೋ ಒಂದ್ ಏಟ್ ಆಗುತ್ತೆ ಅಂತ. ನೋಡೀಗ ನನ್ ಸೊಂಟ ಬಿದ್ದೋಗಿದೆ. ಆಯ್ತಿಲ್ಲ. ಅಯ್ಯೋ ಮಮ್ಮು, ಹೇಗಾದ್ರೂ ಮಳೆ ನನ್ ಕಾಪಾಡೆ. ನಿನ್ ತಾಳಿ ಬಗ್ಗೆ ಗಟ್ಟಿ ಮಾಡ್ಕೋ. ಆಯ್ತಲ್ಲ ಚಿನ್ನ. ಸೊಂಟ ತಕ ತಕ ಅಂತ ಇದೆ ಕಣೆ. ಸೊಂಟ ನೋವು ಚಿನ್ನ. ಅಯ್ಯೋ ಅಜ್ಜಿ, ಅಜ್ಜಿ ಇರೋ. ಅಯ್ಯ ನಿನಗೇನಾಯ್ತೆ? ಸೊಂಟ ನೋವಂತೆ ಅಜ್ಜಿ. ಏಯ್, ಏನಾಯ್ತು ನಿನಗೆ? ಏನಾಯ್ತು ಅಂತ ಕೇಳ್ತೀಯಲ್ಲ ಅಜ್ಜಿ? ಬೇಡ ಬೇಡ ಅಂದ್ರು ಕಾಡು ಕರ್ಕೊಂಡೋದೆ ಅಂತ ಮರ್ಮೇಲೆ ಹತ್ತಿಸ್ತೆ. ಅಲ್ಲಿಂದ ಕೆಳಗೆ ಬೀಳಿಸ್ತೆ. ಈಗ ಈಗ ನಂಗೆ ಹೆಂಗೆಂಗೋ ಆಯ್ತಾ ಇದೆ. ಅಯ್ಯೋ, ಎಲ್ಲ ಗೊತ್ತಿದ್ದು ಏನೂ ಗೊತ್ತಿದಂಗೆ ಏನಾಯ್ತೋ ಅಂತೀಯಲ್ಲ ಅಜ್ಜಿ. ಲೇ ಮಗನೇ, ಬಾರೋ ಇಲ್ಲಿ. ಬಂದೆ 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 ಬಂದೆ. ಏನಾಯ್ತಮ್ಮ? ಹಿಡ್ಕೊಳ್ಳೋ ಸ್ವಲ್ಪ. ಹುಷಾರು, ಹತ್ತೆ ಮೇಲೆ. ಯಾಕಜ್ಜಿ? ಹತ್ತೆ ಮೇಲೆ. ಅಯ್ಯೋ, ತುಳಿಯ ಒಂದ್ ಸೊಂಟನ. ಅಜ್ಜಿ ನಾನು ತುಳಿಯೇ. ಅಯ್ಯೋ ದೇವ್ರೆ, ಇವ್ರನ್ನ ನೀನೇ ಕಾಪಾಡ್ಬೇಕು ಕಣಪ್ಪ. ಅಯ್ಯ 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 ಅಯ್ಯ. ಅಯ್ಯ 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 ಅಯ್ಯ. ಏನು ಆಗಿಲ್ಲ, ಸುಮ್ನಿರೆ. ಅಜ್ಜಿ ನೀನ್ ತುಳಿ ಅಂದೆ, ನಾನು ಒಂದೇ ಒಂದ್ಸತಿ ತುಳ್ದೆ, ಹೋಗ್ಬಿಟ್ರು ಅನ್ಸತ್ತಲ್ಲ ಅಜ್ಜಿ. ಅಯ್ಯ 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 ಅಯ್ಯ. ಏನು ಆಗೋದಿಲ್ಲ, ಸುಮ್ನಿರೆ. ಅಯ್ಯ 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 ಅಯ್ಯ. ಏನು ಆಗೋದಿಲ್ಲ, ಸುಮ್ನಿರು ಅಂತ ಹೇಳ್ತಿಲ್ವಾ? ಏಯ್, ಕೊಡಲ್ಲ ಅದನ್ನ. ಅಮ್ಮ, ಇದನ್ನ? ಅದನ್ನೇ ಕೊಡು. ಅಮ್ಮ, ಈ ಪರಿಸ್ಥಿತಿಯಲ್ಲಿ ಅವ್ನಿಗೆ ಇದನ್ನ ಕೊಡ್ಬೇಕೇನಮ್ಮ? ಕೊಡ್ಬೇಕು, ಕೊಡೋ. ಅಯ್ಯೋ ಪಾಪ, ಒಂದೇ ಒಂದ್ ಸ್ಪೂನ್ ಕೊಡಮ್ಮ. ಹಾಳಾದವನೆ, ನಿನ್ ಕೈಯಿಂದಾನೆ ಅವನ್ಗೊಂದ್ ಸ್ಪೂನ್ ತಿನ್ಸು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಪುಟ್ಟ. ಪುಟ್ಟ
ನುಪುಟ ನುಪುಟ ಅಜ್ಜಿಲೇಯ ಪುಟ ನುಪುಟ ಅಜ್ಜಿಲೇಯ ಶಿಲ್ಪಾ ಶಿಲ್ಪಾ ಏನಜ್ಜಿ? ಹೇ ಸೌಂಡ್ ಯಾವ ಕಡೆ ಬರ್ತಾ ಇದೆ ಅಂತ ನಿನಗೆ ಕೇಳಿಸ್ತಾ ಇದೆಯಾ? ಅಜ್ಜಿ ಏನಿದಿವತ್ ನಮ್ಮನೇಲಿ ಹೊಸ ಸೌಂಡು? ಅಯ್ಯೋ ಹೋಗಿ ಹೋಗಿ ನಿನ್ನನ್ ಕೇಳಿದ್ನಲ್ಲ, ಮಲ್ಕೋ. ಆಯ್ತು ಬಿಡು. ಅಯ್ಯೋ ಅದ್ಯಾಕೆ ಹಿಂಗ್ ಓಡಾಗ್ತಾ ಇದ್ಯಾ? ಲವ್ ಕುಡಿಯಕ್ ನೀರ್ ತಂಬೋಗ. ನೀರು ನಾನು ನೀನೇ ಬೇಕಾಗತ್ತೆ, ಜಾಸ್ತಿನೇ ತಕೊಂಬತ್ತೀನಿ ಅಪ್ಪ. ನೀನೇ ನಮ್ಮ ಹಿಂಗ್ ನೋಡ್ತಿದ್ಯಾ? ನಾನೇನೋ ದೊಡ್ಡ ತಪ್ಪು ಮಾಡ್ದಂಗೆ. ನೀನೇನ್ ಸಣ್ಣ ತಪ್ಪು ಮಾಡಿದ್ಯೇನಪ್ಪ? ಏಯ್ ಎಲ್ಲೋ ಲೇಹ್ಯ? ಲೇಹ್ಯನಾ? ಯಾವ ಲೇಹ್ಯಮ್ಮ? ಮೊನ್ನೆ ನಾನು ನೀನು ಸೇರ್ಕೊಂಡ್ ಮಾಡಿದ್ವಲ್ಲ ಆ ಲೇಹ್ಯ. ಆ ಲೇಹ್ಯನಾ? ಇಲ್ವಾ ಅಮ್ಮ, ನಾನು ನೀನು ನೆನ್ನೆ ಮಾಡಿದ್ದು. ಆ ಲೇಹ್ಯನೇ. ನಿನಗ್ ಗೊತ್ತೇ ಇಲ್ಲ ಅಲ್ವಾ? ಅಮ್ಮ ನನ್ನ ನಂಬಮ್ಮ. ಏಯ್ ತಗೊಂಡಿರೋದು ನೀನೇ ಅಂತ ಗೊತ್ತು, ತಿಂದಿರೋದು ನೀನೇ ಅಂತ ಗೊತ್ತು, ಉಳ್ದಿದ್ದೆಲ್ಲೋ. ಅಯ್ಯೋ ಅಮ್ಮ ನನ್ನ ನಂಬಿ. ಏಯ್ ನಿನ್ ರೂಮಲ್ಲೇ ಮಂಚ ಮುರಿದಿರೋದು ನನ್ಗಷ್ಟು ಗೊತ್ತಾಗಲ್ವೇನೋ? ಲೇ ಅಮ್ಮ ಏನೋ ತಪ್ಪು ಮಾಡ್ಬಿಟ್ಟೆ. ಎಲ್ರು ಹೇಳಿ ಮರೆಯುತ್ತೆ ಬಿಡ್ರಿ ನೀವು. ಲೇಹ್ಯ ಚೆನ್ನಾಗಿತ್ತು ಅಂತ ರಾತ್ರಿನೇ ಎಲ್ಲ ಖಾಲಿ ಮಾಡ್ಬಿಟ್ಟೆ. ಥೂ ನಿನ್ನ ನಾಚಿಗೆಟ್ಟವನೆ. ಏನಕ್ಕೋಸ್ಕರ ಮಾಡಿದ್ದು ಅಂತ ಗೊತ್ತಾ ನಿನಗೆ? ಅಪ್ಪ ನೀರು. ಹೂ ಕಣಪ್ಪ, ಬೇಕಿತ್ತು. ಕುಡ್ಕತಿಯ ಉಯ್ಕತಿಯ? ಲೇ ಮಗನೇ ಸುಮ್ನೆ ಇರೋ. ನಾನೇ ಅನ್ನಕ್ಕಾಗದೆ ಅನುಭವಿಸಾಗದಾಗ ಹೆಂಗೋ ಇದೀನಿ. ಅಪ್ಪ ಎಲ್ಲಿಡ್ಲಿ? ನನ್ ತಲೆ ಮೇಲೆ ಇಡು ಡಬ್ಬ ನನ್ ಮಗನ್ ತಂದು. ಏನಪ್ಪ ಇದು? ಯಾವ ಅಡ್ರೆಸ್ಸು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ತಡಿ ಒಂದು ನಿಮಿಷ. ಚಾವುಚ ಎಲ್ಲಿಂದ ಬಂದಿರ್ಬೋದು ಇದು? ಅಮೆಜಾನ್, ಆಫ್ರಿಕಾ. ಓಹೋಹೋ, ಡೈಮಂಡೇ ಇರಬೇಕಿದು. ಇರು ನೋಡೋಣ. ಹಾಂ, ಇದೇ ಒಳ್ಳೆ ಜಾಗ. ಕಳ್ಳ 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 ಕುಳ್ಳ ಕಳ್ಳ 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 ಕುಳ್ಳ ಕಳ್ಳ 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 ಕುಳ್ಳ ಕಳ್ಳ ಕಳ್ಳ. ಹಾಂ, ಇದೇ ಅಡ್ರೆಸ್ಸು ಕರೆಕ್ಟ್ ಆಗಿದೆ. ಯಾರಪ್ಪ ನೀನು? ಏನಿದು? ಕೊರಿಯರ್ ಅಜ್ಜಿ. ಅಜ್ಜಿ ಇಲ್ಲೊಂದು ಸೈನ್ ಮಾಡಿ. ಏಯ್ ಏನೋ ಇದು? ಏನಜ್ಜಿ? ಓಪನ್ ಮಾಡಿದ್ಯಾ? ನಾನೇನು ಮಾಡ್ಲಿಲ್ಲ.
ಹೇಯ್, ಓಪನ್ ಮಾಡಿರೋದು ಕಾಣಿಸಲ್ವೇನೋ? ಅದ್ರಲ್ಲೇನಿದೆ, ಬರೀ ಬೇರು. ಬೇರಾದ್ರೆ ಅದಕ್ ಮರ್ಯಾದೆ ಇಲ್ವಾ? ಅಜ್ಜಿ, ಆಫ್ರಿಕಾದಿಂದ ಈ ಬೇರನ್ ತರಿಸಿ ಈ ಬೇರಿಂದ ಏನ್ ಮಾಡ್ತೀರಾ? ನನ್ ಮೊಮ್ಮಗನ್ಗೆ ಮದ್ವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮಕ್ಳಾಗಿಲ್ಲ. ಅದಕ್ಕೆ ಇದೆಲ್ಲ ಡಾಕ್ಟರು ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಲೇಹ್ಯದಿಂದ ಅವನ್ಗೆ ಖಂಡಿತ ಮಗು ಆಗುತ್ತೆ. ಅಜ್ಜಿ, ನನಗೂ ಮದುವೆ ಆಗಿ 3 ವರ್ಷ ಆಗಿದೆ, ನನಗೂ ಸ್ವಲ್ಪ ಕೊಡ್ತೀರಾ? ಹೋಗ. ಇವತ್ತೇನೋ ಸಿಟ್ಟಲ್ಲಿದ್ದೀರಾ ಅನ್ಸುತ್ತೆ, ನಾಳೆ ಬರ್ತೀನಿ. ನಾಳೆ ಬಾ, ಒದ್ದು ಕಳಿಸ್ತೀನಿ. ಅಪ್ಪ ಬಂದೆ ರೀ. ರೀ, ಯಾಕೆ ಲೇಟು? ತುಂಬಾ ಕೆಲಸ ಆಯ್ತು ಕಣ ಚಿನ್ನ, ತುಂಬಾ ಸುಸ್ತಾಗಿದ್ದೀನಿ. ಕುಡಿಯಕ್ಕೆ ಏನಾದ್ರು ತರ್ತೀಯಾ? ರೀ, ಅಜ್ಜಿ ನಿಮ್ಗೋಸ್ಕರ ಹೊಸ ಲೇಹ್ಯ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಹೊಸ ಲೇಹ್ಯ ಸ್ಟ್ರಾಂಗ್? ಕೂತ್ಕೊಳ್ಳೋ ಸುಮ್ನೆ. ಮದ್ವೆ ಆಗ 5 ವರ್ಷ ಆಯ್ತು, ಒಂದ್ ಹುಳ ಉಪ್ಟೆ ಇಲ್ಲ. ಮುಚ್ಕೊಂಡಿದ್ದೀನಿ, ತಿನ್ನೋ. ಬೇಡ ಅಜ್ಜಿ, ಪ್ಲೀಸ್ ಕಣ ಚಿನ್ನ. ಅಜ್ಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತಿನ್ರಿ ಪ್ಲೀಸ್. ನನ್ ಮಾತ್ ಕೇಳು, ಲೇಹ್ಯ ಎಲ್ಲ ಬೇಡ. ಒಳ್ಳೇದಾಗತ್ತೆ, ತಿನ್ರಿ. ಬೇಡ ಪ್ಲೀಸ್ ಪ್ಲೀಸ್. ನನ್ ಮಾತ್ ಕೇಳಲ್ಲ. ಯಾರಿಗೇನ್ ಹೇಳಿ? ಚಿನ್ನ, ಲೇಹ್ಯ ಬೇಡ ಪ್ಲೀಸ್ 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 ಚಿನ್ನ, ಬೇಡ ಕಣ ಲೇಹ್ಯ. ಏನ್ ಅವನ್ನ ಬೇಡ್ತಾ ಕೂತಿದ್ಯಾ? ಕೋಳಿನ್ ಕೇಳಿ ಯಾರಾದ್ರೂ ಖಾರ ಅರಿತಾರೇನೆ? ನೀನ್ ಹೋಗಿ ಹಾಲ್ ತಗೊಂಡ್ ಹೋಗು. ಅಯ್ಯೋ ಎಸ್ಕೆ, ಕೂತ್ಕೊಳ್ಳ. ಮುಚ್ಕೊಂಡ್ ಹೇಳ್ದಾಗ ತಿನ್ನೋದ್ ಕಲಿ. ಯಾಕಪ್ಪ ಇದನ್ನು ಕತ್ಕೊಂಡು ಹೋಗಿ ತಿನ್ಬೇಕು ಅನ್ಕೊಂಡಿದ್ಯಾ? ಇನ್ನು ಎಷ್ಟು ಮಂಚ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯೋ? ಸುಮ್ನೆ ನಿಂತ್ಕೊಳ. ಅಯ್ಯೋ ಲೋ ಮಗನೇ, ತಿನ್ನು, ಸ್ಟ್ರಾಂಗ್ ಆಯ್ತಿಯಾ? ಸುಮ್ಮನಿರಪ್ಪ, ಸ್ಟ್ರಾಂಗ್ ಆಗಿದ್ದೀನಿ. ನಾನ್ ಹೇಳೋದನ್ನ ಕೇಳೋ, ಇದನ್ ತಿನ್ನು, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಸುಮ್ನಿರಜ್ಜಿ, ಬಾಡಿಲಿ ಎಲ್ಲಾ ಪಟ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾವೆ. ನಿನಗೇನಾದ್ರು ಡೌಟ್ ಆದ್ರೆ ಬೇಕಿದ್ರೆ ಮಮ್ಮನ್ ಕೇಳಿ ಹೇಳ್ತಾಳೆ. ಹಾಲ್ ತಂದ್ಯಮ್ಮ, ಇದನ್ನ ಹಿಡ್ಕೊ, ಕೊಡಿಲ್ಲ ಅದನ್ನ. ಹೇ ತಗೊಳ್ಳೋ, ಹಿಡ್ಕೊಳ್ಳೋ. ಲೇಹ್ಯ ಹಿಡ್ಕೊತಿಯಲ್ಲ, ಕುಡಿಯೋ, ಕುಡಿಬೇಕಪ್ಪ, ಕುಡಿ ಮಗನೇ, ಸ್ಟ್ರಾಂಗ್ ಆಯ್ತಿಯಾ? ಕುಡಿಯೋ. ಅಜ್ಜಿ, ತಪ್ಪಾಗೋಯ್ತಲ್ಲ ಅಜ್ಜಿ. ಏನ್ ತಪ್ಪೈತೆ? ಹೇಳಕ್ಕಾಗಲ್ಲ ಅಜ್ಜಿ. ಇರೇ, ಏನಾಯ್ತೆ? ಯಾಕೆ ಹಂಗ ಓಡ್ತಾ ಇದ್ಯಾ? ಸುಮ್ನಿರಪ್ಪ, ಏನ್ ಸ್ಟ್ರಾಂಗ್ ಆಗಿ ಏನು. ಇವಳು ಬೇರೆ ಕೈ ಕೊಟ್ಬಿಟ್ಲು. ಒಂದ್ ಕಡೆ ಇವಳು ಕಾಟ, ಇನ್ನೊಂದ್ ಕಡೆ ಅಜ್ಜಿ ಕಾಟ. ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟ. ನಿನ್ ತಂಗಿ ಬಂದ್ಲು ಕಡೆ. ಎಲ್ಲ ಹೋಗ್ತಿದ್ಯಾ? ನಿಂತ್ಕೊಳ್ಳೋ. ಸಾಕ್ಷಿ, ಒಳ್ಳೆ ಟೈಮ್ ಬಂದಿದ್ಯಾ. ಬಾಬಾ ಬಿಡಿ ಬಾಬಾ, ನಿಧಾನಕ್ಕೆ ಬರ್ತೀನಿ, ಬಿಡಿ ಬಾಬಾ. ಯೋ, ಲೇಟ್ ಆಗ್ಬಿಡುತ್ತೆ ಬಾರೋ. ಚಪ್ಪಲಿ ಬಿಚ್ಚಕರು ಟೈಮ್ ಕೊಡಿ ಬಾಬಾ. ಚಪ್ಪಲಿ ಆಮೇಲೆ ಬಿಚ್ಚೋದು ಕಣ, ಬಾರೋ. ಬಿಡ್ರಿ ಕೈನಾ. ಬಾಬಾ ಸುಸ್ತಾ ಬಂದಿದ್ದಾಳೆ ಕಣೆ. ಬಿಡ್ರಿ. ನೀನೇನೇ ಇಂಥ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ಫ್ಯಾಷನ್ ಶೋ ಇತ್ತಕ್ಕ, ಅದಕ್ಕೆ ಮಾಡರ್ನ್ ಡ್ರೆಸ್ ಹಾಕೊಂಡ್. ಏನ್ ಫ್ಯಾಷನ್ ಶೋನೋ ಏನೋ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಸಾಕ್ಷಿ, ಬಿಟ್ರು ಬಾ, ಅಲ್ಲಿ ಮಾತಾಡೋಣ. ನೀನ್ ಯಾಕೆ ಇವಾಗ ಬಂದೆ? ಸರಿ ಬಾ. ಇವತ್ತು ನನಗೆ ಮನೇಲಿ ಹೇಳ್ತೇನೆ, ಎಲ್ಲೂ ಓಡಾಡಬೇಡ, ಟೈಮ್ ಚೆನ್ನಾಗಿಲ್ಲ. ಅಂಥದ್ದೇನಕ್ಕ ಆಯಿತು? ನಿನಗದೆಲ್ಲ ಅರ್ಥ ಆಗಲ್ಲ, ಹೇಳ್ದಷ್ಟು ಕೇಳು. ನೀರು ಕುಡಿಯೋಕ್ಕೂ ಹೋಗ್ಬಾರ್ದಾ? ಸರಿ ಹೋಗು. ನೋಡು, ಕಿಚನಿಗೆ ಮಾತ್ರ ಹೋಗು, ಬೇರೆ ಎಲ್ಲೂ ಹೋಗಬೇಡ.
ಬಂದೆ ಅಕ್ಕ. ಅಕ್ಕ ಏನಾಯ್ತಕ್ಕ? ಆರಾಮಾಗಿದೆ ತಾನೆ? ನೀರ್ ಕುಡ್ದಾ? ಆಯ್ತಕ್ಕ. ಸರಿ, ನೀನ್ ಇಲ್ಲಿಂದ ಮೊದಲು ಹೊರಡು. ಯಾಕಕ್ಕ? ಅಯ್ಯೋ, ಇವತ್ತು ಟೈಮ್ ಸರಿ ಇಲ್ಲ. ನನ್ ಗ್ರಾಚಾರ ಕೆಟ್ಟೋಗಿದೆ. ಮೊದ್ಲು ಇಲ್ಲಿಂದ ಹೊರಡಪ್ಪ. ಬಾವಾ. ಅಯ್ಯೋ, ಮೊದ್ಲು ನಡೆಯಮ್ಮ. ಬಾವಾ, ಬಾಯ್ ಬಾವಾ. ಏಯ್, ಏನ್ರಿ? ಈ ಸೀರೆನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ. ಶುಕ್ರವಾರ ರೀ. ಇರ್ಲಿ ಬಾ, ಹೇಳ್ತೀನಿ. ಬೇಡ ಬಾ. ಬೇಡ ರೀ. ಕುತ್ಕೋ, ಕುಡಿದ್ದೆ. ಶುಕ್ರವಾರ ರೀ. ಏಯ್, ಲೈಟ್ ಆನ್ ಆದ್ಮೇಲೆ ಶುಕ್ರವಾರ ಆದ್ರೇನು ಶನಿವಾರ ಆದ್ರೇನು? ಪ್ಲೀಸ್ ಕಣ, ಬೇಡ ಪ್ಲೀಸ್ ಕಣ. ಅಜ್ಜಿಲೇಹ್ಯ. ಪ್ಲೀಸ್ ಕಣೆ, ಪ್ಲೀಸ್ ಬೇಡ ಕಣೆ, ರೀ, ಪ್ಲೀಸ್. ಯಾರಿಗೆ ಹೇಳ್ಕೊಳ್ತೇನೆ ಪ್ರಾಬ್ಲಮ್ಮು? ಅಜ್ಜಿಲೇಹ್ಯ. ಮಗ, ಇದಕ್ಕೆ ನೀನೇ ಸರಿಯಾದ ದಾರಿ ತೋರಿಸ್ತೀಯ. ಪ್ಲೀಸ್ ಕಣೆ, ಒಂದೇ ಒಂದ್ಸಲಿ ಪ್ಲೀಸ್. ಬೇಡ ರೀ, ಬಾರೆ. ಬೇಡ ಬಾ. ರೀ. ನಂಬರ್ ಸಿಗ್ತಾ ಇಲ್ವೇ? ಸಿಕ್ತು 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 ಸಿಕ್ತು. ಎತ್ತೋ, ತೆಗ್ಯೋ. ಯಾವನವನು ಫೋನ್ ಕಂಡು ಹಿಡಿದವನು? ತೆಗ್ಯೋ. ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೆ ನೀನು. ಏಯ್ ಮಗ, ಏನೋ ನಿಂದು? ಮಗ, ನಿನ್ನ ಹತ್ರ ಹೇಳ್ಕೊಳಕ್ಕೆ ನನಗೆಂತ ನಾಚಿಕೆನೋ. ಆಯ್ತಾ ಇಲ್ಲ ಕಣೋ, 3 ಅವರಿಂದ ಒತ್ತಾಡ್ತಾ ಇದೀನಿ ಕಣೋ. ಮಗ, ಅಷ್ಟೊಂದು ಸ್ಟ್ರಾಂಗೇನೋ? ನನ್ನ ಮಾತು ನಂಬೋ ಮಗ. ಒಂದ್ ಐಡಿಯಾ ಹೇಳ್ತೀನಿ ಕೇಳು. ಬದುಕು ಜಟ್ಕಾ ಬಂಡಿ ಕೈ ಎದರ ಸಾಹೇಬ, ಹೋಗು ಮಗ ಬಾತ್ರೂಮ್ಗೆ. ಸರಿ ಮಗ, ಒಳ್ಳೆ ಐಡಿಯಾ ಕೊಟ್ಟೆ. ಅದಕ್ಕೆ ನಿನ್ನ ಒಳ್ಳೆ ಫ್ರೆಂಡ್ ಅನ್ನೋದು. ಲಕ್ಷ್ಮಿ. ಏನ್ರಿ? ಲಕ್ಷ್ಮಿ, ಏನ್ರಿ? ಪ್ಲೀಸ್ ಕಣೆ, ಪ್ಲೀಸ್. ಎದ್ದೋಗಿ ಹುಚ್ಚೋಯ್ದು ಮಲ್ಕೊಳ್ರಿ. ಛೇ. ಅಮ್ಮ, ಅಯ್ಯೋ, 2 ದಿವಸದಿಂದ ಪಾಡ್ಪಡ್ತಾ ಇದ್ದೀನಿ. ಅಯ್ಯೋ ಅಜ್ಜಿ, ಎಂತ ಕೆಲಸ ಕೊಟ್ಬಿಟ್ಟೆ ಅಜ್ಜಿ. ಅಯ್ಯೋ, ಏನಾಗಿದೆ ನಿನಗೆ ಹಿಂಗಾಡ್ತಾ ಇದೀಯಾ? ನನಗಾಗಿರೋದನ್ನ ನಿನ್ನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಎಲ್ಲ ಗೊತ್ತಿರೋರು ದೂರದಲ್ಲಿ ನಿಂತವ್ರೆ. ಏನು ಚಿನ್ನ? ಪುನಃ ಲೇಹ್ಯನ? ಬೇಡಾಜಿ, ಬೇಡಾಜಿ. ಇದ್ರದ್ರ ಆಪೋಸಿಟ್. ಇಷ್ಟು ತಿನ್ಬೇಕಾ? ಬೇಡಾಜಿ, ಸತ್ತೋಗ್ಬಿಡ್ತೀನಿ. ಸ್ವಲ್ಪನೇ ಕಣೋ, ಜಾಸ್ತಿ ಏನೂ ಆಗಲ್ಲ, ತಿನ್ರಿ. ಚಿನ್ನ, ನಿನಗೆ ಗೊತ್ತಿಲ್ಲ, ಅಜ್ಜಿ ಬಹಳ ಕ್ರಿಮಿನಲ್ಲು. ಏನು ಬೇಕಾದ್ರೂ ಮಾಡಕ್ ಬಿಡುತ್ತೆ. ನನ್ನೇ ಕ್ರಿಮಿನಲ್ ಅಂತೀನೋ? ಅಜ್ಜಿಲೇಹ್ಯ. ಒಂಥರ ಚೆನ್ನಾಗಿದೆ. ಪುಳಿ ಖಾರ ಎಲ್ಲ ಚಕ್ಕದಾಗಿದೆ. ಇನ್ನೊಂದು ಸ್ವಲ್ಪ ಬೇಡ ಬೇಡ. ಈಗ ಬಿದ್ದೋಯ್ತು, ತಣ್ಣಗಾಗಿದೆ. ಮಗ ಮಗ, ಯಾರದು? ತಣ್ಣಗೆ ಮಲಗಿದ್ದೀನಿ, ಡಿಸ್ಟರ್ಬ್ ಮಾಡ್ಬಿಡ್ರ. ಈ ನನ್ನ ಮಗ ನಮ್ಮನ್ನೆಲ್ಲ ಬಿಸಿ ಬಿಸಿ ಮಾಡಿ ಇವ್ನು ತಣ್ಣಗೆ ಮಲ್ಗವನೆ. ಹೋಗುದು ಎಬ್ಬರ್ಸವನ್ನ ಹೇಳ ಮೇಲೆ. ಯಾವಾಗ ಬಂದ್ರು? ನಾನು ಬಂದು 30 ವರ್ಷ ಆಯ್ತು.
ಅಲ್ಲೇ ಇದೆಯಲ್ಲ ಅದ್ರ ಕಥೆ ಯಾಕೆ ಹೇಳ್ತೀಯ? ಆಹಾ ಮಗ ನೀನು ಹೇಳ್ಕೊಟ್ಟೆಲ್ಲ ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ 4 ಸಲ. ನಿಲ್ಸ ನನ್ನ ಮಗ ಹೆಂಡ್ತಿಲ್ಲ ಅಂತ ನನ್ನ ಇಟ್ಕೊಂಡವನ. ಲೇ ಮಗ, ಲೇಹ್ಯ ಮಾತ್ರೆಗಿಂತ ಅಷ್ಟೊಂದು ಸ್ಟ್ರಾಂಗೇನೋ? ಲೇಹ್ಯ ಮಾಡೋದು ಅಷ್ಟು ಸುಲಭ ಅನ್ಕೋಬೇಡಿ ಕಣ್ರೋ. 108 ಗಿಡಮೂಲಿಕೆ ತಂದು ಅದನ್ನು ಚೆನ್ನಾಗಿ ಕುಟ್ಟಿ ರಸ ತೆಗೆದು ಲೇಹ್ಯ ರೆಡಿ ಮಾಡಿಕೊಡ್ತಾರೆ. ಅದನ್ನ ತಿಂದ ಮೇಲೆ ಕಂಡ್ರೋ ಗೊತ್ತಾಗೋದು. ಲೋ ಮಗ, ತುಂಬ ಸ್ಟ್ರಾಂಗು ಕಣೋ, ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅದಕ್ಕೆ ರಾತ್ರಿ ಎಲ್ಲ ಒದ್ದಾಡ್ತಾ ಇದ್ದ. ನಿಂಗೆ ಲೇಹದ ಬಗ್ಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗು, ತಡ್ಕೊಳಕ್ಕಾಗಲ್ಲ. ಮಗ, ಅಜ್ಜಿಗೆ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಇಸ್ಕೊಡ. ಹಂಗೇನಾದ್ರೂ ಇವಾಗ ಕೇಳಕ್ ಹೋದ್ರೆ ಎದಕ್ಕೆ ಜಾಡ್ಸೋದಿತ್ತದೆ. ಸೈಲೆಂಟಾಗಿ ಹೊಂಟೋಗ್ಬಿಡು, ಹೇಳ್ತೀನಿ. ಸರಿ ಮಗ, ಸೇಮ್ ಸ್ಪಾಟಲ್ಲಿ ನಾಳೆ ಸಿಗ್ತೀನಿ. ಸರಿ ಮಗ, ಓಕೆ ರೈಟ್ ಹೇಳು. ಎದಳ ನಡೆಯ. ನಿಧಾನಕ್ಕೆ ಹೋಗ್ರಲ್ಲೇ, ಆತರ ಪಡಬೇಡಿ. ಅಪ್ಪ ಏನು ದಂಡು ದಾಳಿ ಸಮೇತ ಬಂದಂಗಿದೆ? ಆಹಾ, ಎಂಥ ಅಮ್ಮನ ಹೊಟ್ಟೆಲ್ ಹುಟ್ಟದಪ್ಪ. ನಿನಗೆ ದೀರ್ಘ ದಂಡ ಪ್ರಣಾಮಗಳು. ಯಾಕೋ, ಏನಾಯ್ತು? ಹೇಳ್ತೀನಿ. ಎಲ್ಲಿ ನಿಮ್ಮಮ್ಮ? ಇಲ್ಲೇ ಎಲ್ಲೋ ಇದ್ರಪ್ಪ. ಅಜಯ್, ಅಜಯ್, ಇವನೇನು ಒಳ್ಳೆ ಹುಚ್ಚನಾಗಿ ಕಡ್ದಂಗೆ ಆಡ್ತವನೆ. ಬನ್ರಲ್ಲೇ, ಬನ್ನಿ. ಅಯ್ಯಪ್ಪ, ಎಲ್ಲೋ ಏನೋ ಸ್ಕೆಚ್ ಆಗ್ತಿರ್ಬೇಕು ಅನ್ಸುತ್ತೆ. ಅಜಯ್, ಏನೋ ಎಲ್ರನ್ನು ಕರ್ಕೊಂಬಂದ್ಬಿಟ್ಟಿದ್ಯಾ? ಏನಾಯ್ತು? ಅಜ್ಜಿ, ನಿನ್ ಪಾದಕ್ಕೆ ಶರಣೋ ಶರಣು. ಆಹಾ, ಏನಜ್ಜಿ ನಿನ್ ಲೀಲೆ, ಆ ಪರಮಾತ್ಮನಿಗೆ ಗೊತ್ತು. ಆಹಾ, ಯಾವ ನಕ್ಷತ್ರ ಅಜ್ಜಿ ನಿಂದು? ನೀನು ಮಾಡಿದ ಕೆಲಸ ಇದೆಯಲ್ಲ, ಇಡೀ ಸಂಸಾರಗಳನ್ನೇ ಹಾಳು ಮಾಡ್ಬಿಡ್ತಾ ಇತ್ತು. ನಿನ್ ಲೇಹ್ಯ. ಆಹಾ, ರವಿ, ರವಿ, ಲೋ ರವಿ, ಲೋ ಎಲ್ಲಿದ್ಯೋ? ನಿಧಾನವಾಗಿ ಕರಿಯೋ, ಕಿರ್ಚ್ಕೋಬೇಡ. ಯಾಕಿಷ್ಟು ಲೇಟು? ಅಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡಿ ಯಾಕೋ ಕರೆದೆ? ಮಗನೇ, ನಿನ್ನೊಳ್ಳದಕ್ಕೆ ಕಣೆ ಕರೆದಿದ್ದು. ಬಾ, ಹೇಳ್ತೀನಿ ಬಾ. ಇಲ್ಲಿ ಏನ್ ವಿಷಯನೋ? ಬಾ, ಕುತ್ಕೊಳ್ಳ. ಏನೋ ಅದು? ಇರೋ, ಹೇಳ್ತೀನಿ. ಹೆಂಗೆ ಮಗ, ಏನೋ ಅದು? ಅವ್ರ ಮನೆಯಿಂದ ಕತ್ಕೊಂಡ್ಬಿಟ್ಯಾ? ಕೇಳ್ದೆ, ಕತೆ ಹೇಳ್ದ, ಅದಕ್ಕೆ ಎತ್ತಾಕೊಂಬಂದ್ಬಿಟ್ಟೆ. ತಗೊಳ. ಆಹಾ, ತಿನ್ನ. ಏನ್ ರುಚಿನೋ? ಬೇಡ ಬೇಡ ಅಂದ್ರೂ ತಿನ್ನಿಸ್ಬಿಟ್ಟೆ. ಎಲ್ಲ ಅವನೇ ಕಣ ಮಾಡಿದ್ದು. ಅವನೇನೋ ಅವ್ರ ಅಜ್ಜಿ ಮಾಡ್ಕೊಟ್ರು, ಅವ್ನ್ ತಿಂದ. ನೀನ್ ಯಾಕೋ ನನಗ್ ತಿನ್ನಿಸ್ಬಿಟ್ಟು ನನ್ ಗೋಳಿಕೋತಾ ಇದ್ಯಾ? ಫೋನ್ ಮಾಡಿದೀನಿ, ಅವ್ನ್ ಬರ್ಲಿ ಇರೋ ಕಣ, ಮಾಡ್ತೀನಿ. ಮಾತಾಡ್ಬೇಡ ನೀನು, ಎಲ್ಲ ನಿನ್ನಿಂದಲೇ ಆಗಿದ್ದು. ಏನ್ರಪ್ಪ ಬಹಳ ಜೋರ ಜಗಳ ನಡೀತಾ ಇದೆ? ಬಂದ ನೋಡು, ಎಲ್ಲ ಇವನಿಂದನೇ ಕಣ ಆಗಿದ್ದು. ಹ್ಞೂ ಕಣ್ರಪ್ಪ, ನಿಮ್ಮಿಬ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಜಗಳಾಡಿ ಅಂತ. ಏಯ್ ಇರೋ, ನೋಡಿಲಿ. ಏನ್ರ ಕದಿಯೋದಲ್ದೆ ಚೆನ್ನಾಗಿ ತೊಳೆ ತಿನ್ಕೊಂಡ್ಬಿಟ್ಟಿದ್ದೀರಿ. ನಮ್ಮ ಅಜ್ಜಿ 3 ದಿವಸದಿಂದ ಹುಡುಕ್ತಾ ಇದ್ದಾಳೆ, ಎಲ್ಲೋಯ್ತು ಎಲ್ಲೋಯ್ತು ಅಂತ. ಮಗ, ಇದು ತಿಂದ್ರೆ ಏನೇನೋ ಆಗುತ್ತೆ ಅಂತ ಹೇಳ್ದಲ್ಲೋ. ನನ್ನ ಹೆಂಡತಿ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾಳೆ 1 ವಾರದಿಂದ. ಇದು ಅದಕ್ಕಲ್ವೋ ಬೆಚ್ಚ ಮನಿ ಕಳಕ್ಕೆ, ಇದು ಅದಕ್ಕೆ ರಿವರ್ಸ್. ಅಯ್ಯೋ, ನೋಡು, ಇದನ್ನ ತಿನ್ಸಿ ನಾನು ಹೆಂಗ್ ಗೋಳಿಕೊಂಡಿದ್ದಾನೆ. ನನ್ನ ಮಕ್ಕಳ, ಕದ್ದಿದ್ದಾಯ್ತು, ಬಿದ್ದೋಗಿದ್ದು ಆಯ್ತು. ಇದಕ್ಕಿರೋದು ಒಂದೇ ಒಂದು ಪರಿಹಾರ. ಏನ್ ಹೇಳ್ತಿ ಹೇಳು, ಮಾಡ್ತೀನಿ ನಾನು. ಸಾಲ್ವ್ ಆಗುತ್ತೆ ಮಗ. ನೀನು ನುಗ್ಗಕ್ಕೆ ತಿನ್ಬೇಡ, ನೀನು ಈರುಳ್ಳಿ ತಿನ್ಬೇಡ. ಮಗ, ನಾನೇನೋ ಮಾಡ್ಲಿ? ನಾನು ಹೇಳ್ದಷ್ಟು ಕೇಳಿ, ಎಲ್ಲ ಸರಿ ಹೋಗುತ್ತೆ. ಗೊತ್ತಾಯ್ತಾ? ಗೊತ್ತು ಬಿಡೋ, ಅವ್ನ್ ಕದಿಯುವಾಗ್ಲೇ ನಾನ್ ನೋಡ್ದೆ. ಹೇಗಿತ್ತಪ್ಪ ಕದ್ದಿದ್ ಲೇಹ್ಯ? ಅಜ್ಜಿ, ಅವನ್ ಕದ್ದಿದ್ ಲೇಹನ ಅವನ್ ತಿಂದೆ, ನನಗೂ ಕೊಟ್ಟು ಹಾಳು ಮಾಡ್ಬಿಟ್ಟ ಅಜ್ಜಿ. ಯಾಳ ನನ್ನ ಮಕ್ಕಳ, ನೀವು ಕದ್ ತಿಂದ್ರೇನೋ? ನನ್ಗೆ ಗೊತ್ತಿಲ್ಲಪ್ಪ. ಅಜ್ಜಿ, ಸ್ವಲ್ಪ ಮೇಲೆ ಹೇಳ್ತೀರಾ?
ಬನ್ರಪ್ಪ ಬನ್ನಿ ಶುರು ಹಚ್ಕೊಳ್ಳಿ. ಕೂಲ್ 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 ಆಗಿರಿ. ಹಿಡ್ಕೊಳೆ. ಹಾ ಶುರು ಹಚ್ಕೋ. ಬಿಟ್ಬಿಡು ಅಜ್ಜಿ, ಕದ್ದಿದ್ ಕರ್ಮ ಕಳ್ಗಳಕ್ಕೆ ಪಾದ ಪೂಜೆ ಮಾಡಕ್ ಬಂದಿವೆ. ಅಜ್ಜಿ ನಿಮ್ಗೆ ಗೊತ್ತಿಲ್ದೇನೆ ಕತ್ಕೊಂಡೋಗಿ ತಿಂದ್ಬಿಟ್ಟು ಏನೇನೋ ಹೆಚ್ಚು ಕಮ್ಮಿ ಆಗಿದೆ ಅಜ್ಜಿ. ಇವಳು ನೋಡಿದ್ರೆ ಬೈತಾನೇ ಇದ್ದಾಳೆ. ನನ್ನನ್ ಕೇಳಿದ್ರೆ ನಾನ್ ಕೊಡ್ತಿರ್ಲಿಲ್ವೇನೋ? ಯಾವ್ದಕ್ ಏನ್ ಕೊಡ್ಬೇಕು ಅಂತ ನನಗ್ ಗೊತ್ತಿಲ್ವಾ? ಅಲ್ಲ, ನೀನ್ ಹಾಳಾಗೋದಲ್ದೆ ಇವನು ಹಾಳ್ ಮಾಡಿದ್ಯಾ. ಅಜ್ಜಿ ತಗೊಳ್ಳಿ ಅಜ್ಜಿ. ನನಗೆ ಇರ್ಲಿ ತಗೊಳ್ಳಿ ಅಜ್ಜಿ. ಏನು ಹೇಳ್ತೀನಿ ಲೇ, ನೀನೇ ನೋಡ್ತೀಯಾ, ನೀನು ಶುರು ಹಚ್ಕೋ. ಬೇಡ ಬೇಡ ಅಂದ್ರೂ ನನ್ನ ಮಗ ತಿನ್ಸ್ ಹಾಳು ಮಾಡ್ಬಿಟ್ಟ. ರೀ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ ಅದನ್ನ ಸುಮ್ಮನೆ ಮಾಡ್ರಿ. ಏಯ್ ಕಡ್ಡಿ ತೆಗಿಯೋ, ಕರ್ಪೂರ ಹಚ್ಚ. ಏನ್ ಮಾಡ್ತಿದ್ರ ಬಿಡ್ರೋ. ಕದ್ದಿರೋ ಕರ್ಮ ಕಟ್ಕೊಳಕ್ಕೆ ಪಾದ ಪೂಜೆ ಮಾಡಕ್ ಬಂದಿದ್ವಿ ಅಜ್ಜಿ. ಅವೆಲ್ಲ ಏನು ಬೇಡ, ಎದೇಳೋ ಅಜ್ಜಿ. ಎದೇಳಮ್ಮ. ಇವನ್ಗೇನಾಗಿದೆ? ಇವನ್ಯಾಕೆ ಬಂದಿಲ್ ಕೂತಿದ್ದಾನೆ? ಲೋ ಏನಾಯ್ತಾ ನಿಂಗೆ? ಯಾಕೋ ಇಲ್ಲಿ ಕೂತಿದ್ಯಾ? ಏನೋ ನಿನ್ ಸಮಸ್ಯೆ? ಮನೆಯಲ್ಲಿ ಹೇಳ್ಕೊಳಕ್ಕಾಗಿರೋ ಒಂದು ಸಮಸ್ಯೆ ಇದೆ ಕಣ. ಏನೋ ಆಯ್ತು? ಬಾ. ಈಗೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ ಮಾಡ್ಬೇಕು ಅಂದ್ಕೊಂಡಿದೀಯೋ? ಮಗು ಇಲ್ಲ ಅಂತ ಕೊರಗೋ ಬದಲು ಅನಾಥ ಮಗುಗೆ ತಂದೆ ಆಗೋದು ಅದು ಒಂದು ಭಾಗ್ಯ ಅಲ್ವಾ? ಬಾ ಹೋಗೋಣ. ದೇವ್ರೆ, ಈಗಾದ್ರೂ ಮಾಡಿ ಮನೆಯವರಿಗೆ ಇನ್ನೊಂದು ಮದುವೆಗೆ ಒಪ್ಸೋ ಶಕ್ತಿ ಕೊಡಪ್ಪ.
ಅತ್ತೆ, ನಾನು ಆ ಡಾಕ್ಟರ್ ರಿಪೋರ್ಟ್ ನೋಡ್ದೆ. ಅದಕ್ಕೇನಿವಾಗ? ಅದರಲ್ಲಿ ನನಗೆ ಮಗುನೇ ಆಗಲ್ಲ ಅಂತ ಬರ್ದಿದ್ದಾರೆ. ಅದೆಲ್ಲ ನನಗೂ ಗೊತ್ತು. ಏನಿವಾಗ? ಏನತ್ತೆ ನೀವು ಯಾವ್ದನ್ನು ಸೀರಿಯಸ್ ಆಗಿ ತಗೊಳಲ್ವಲ್ಲ? ಅತ್ತೆ ಅತ್ತೆ ಕೇಳಿಸ್ತಾ ಇದೆ, ಹೇಳೆ. ಅತ್ತೆ, ನಾನೊಂದ್ ಪ್ಲಾನ್ ಮಾಡಿದೀನಿ. ಏನು? ನೀವು ಅದಕ್ಕೆ ಒಪ್ಕೊಳ್ಳೇಬೇಕು. ಅವರಿಗೆ ಬೇರೆ ಇನ್ನೊಂದ್ ಮದ್ವೆ ಮಾಡ್ಬಿಡಣ್ವಾ? ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ಹೋಗು. ಏನಮ್ಮ ನೀನಿಲ್ಲಿದ್ಯಾ? ಅವನಲ್ಲಿ ಮಲ್ಗಿದ್ದಾರೆ ಮಾವ. ಸರಿ ಮಾವ, ನನ್ ಗಂಡನ ವಿಷಯ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಮ್ಮ? ಮಾವ, ನಾನು ಹೇಳೋದನ್ನ ಕೇಳಿ. ಅವರಿಗೆ ಇನ್ನೊಂದು ಮದ್ವೆ ಮಾಡಿಸ್ಬಿಡೋಣ. ಓ, ಗುಡ್ ಐಡಿಯಾ. ನಿನಗೆ ಮಗು ಆಗ್ದಿರಕ್ಕೆ ಅವನೇ ಕಾರಣ ಅನ್ನೋದಾದ್ರೆ ನೀನ್ ಬೇರೆ ಮದುವೆ ಆಗ್ತೀನಮ್ಮ. ಏನ್ ಮಾವ ನೀವು ಹೇಳ್ತಾ ಇರೋದು? ಮಾವ, ನಿಮಗೆ ಗೊತ್ತಿಲ್ಲ, ನಾನು ಬೆಳಿಗ್ಗೆ ಡಾಕ್ಟರ್ ರಿಪೋರ್ಟ್ ನೋಡಿದೆ. ಅದ್ರಲ್ಲಿ ಮಗು ಆಗದಿರೋ ಕಾರಣ ನಾನೇ ಅಂತ ಇದೆ. ಹೌದಾ? ನನಗೂ ಗೊತ್ತಮ್ಮ. ಮಾವ, ನಿಮಗೆ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ಮೊಮ್ಮಗನ ಎತ್ತಡೋ ಆಸೆನೇ ಇಲ್ವಾ ನಿಮಗೆ? ನೋಡಮ್ಮ, ಮನೆ ಹಿರಿಯರಂತ ನಾವಿದ್ದೀವಿ. ಡಿಸಿಷನ್ ತಗೊಳ್ಳೋದಕ್ಕೆ ನಮಗೂ ಗೊತ್ತು, ಆಯ್ತಾ? ಇದಕ್ಕೆಲ್ಲ ತಲೆ ಹಾಕ್ಬೇಡ, ಹೋಗಿ ಮಲ್ಕೋ. ಓಕೆ? ಬಿಟ್ರಿ ರೀ, ನಂದೊಂದು ಮಾತನಾಡಿಸ್ಕೊಡ್ತೀರಾ? ಏನದು? ನಾನು ಡಾಕ್ಟರ್ ರಿಪೋರ್ಟ್ ನೋಡಿದೆ. ಸರಿ, ಆಮೇಲೆ? ಅದರಲ್ಲಿ ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಯ್ತು. ಸರಿ, ಆಮೇಲೆ? ರೀ, ನಿಮ್ಗೇನೋ ನಾನ್ ಸುಖ ಕೊಡ್ತೀನಿ, ಆದ್ರೆ ಪಾಪ ಅತ್ತೆ ಮಾವ ಅವರಿಗೂ ಮೊಮ್ಮಗು ಸುಖ ಬೇಡ್ವೇನ್ರಿ? ಬೇಕು. ಏನ್ ಮಾಡೋದು? ನೀವ್ಯಾಕೆ ಇನ್ನೊಂದು ಮದ್ವೆ ಆಗ್ಬಾರ್ದು? ಲೇಯ್, ಈ ಆಲೋಚನೆ ನಿನ್ಗೆ ಹೇಗೆ ಬಂತು? ಇಂಗ್ಲಿಷು 30, ಮ್ಯಾಥಮೆಟಿಕ್ಸು 34, ಸೋಷಿಯಲ್ ಸ್ಟಡೀಸು 36, ಸೈನ್ಸು 44, ಹಿಂದಿ 16. ಇನ್ನೊಂದು ಕಡಿಮೆ ತಗೊಂಡಿದ್ರು ಡುಂಕಿ ಹೊಡಿತಾ ಇದ್ದೆ. ಕನ್ನಡ 51. ಇದೊಂದೇ ಕಣಮ್ಮ ನೀನ್ ಜಾಸ್ತಿ ತಗೊಂಡಿರೋದು. ಏಯ್, ಇದೇನೇ ಶಿಲ್ಪ ಮಾಸ್ ಕಾರ್ಡು? ಇದನ್ನೇನಾದ್ರೂ ಅಣ್ಣ, ಅದ್ ನನ್ ಮಾರ್ಕ್ಸ್ ಕಾರ್ಡ್ ಅಲ್ಲಣ್ಣ, ನಿಂದು. ಮೇಲ್ಗಡೆ ನಿನ್ ಹೆಸರಿದೆ ನೋಡು. ನಂದ? ಇದನ್ನೇಕೆ ತಗೊಂಬಂದೆ? ಎಲ್ಲ ಇವನ ಲೈ, ಯಾಕಷ್ಟೊಂದು ಕಡಿಮೆ ಮಾರ್ಕ್ಸ್ ತಗೊಂಡಿದ್ಯಾ? ನಾನು ಎಷ್ಟು ತಗೊಂಡಿದ್ದೆ ಗೊತ್ತಾ? ಅಪ್ಪ, ನಿನ್ ಮಾರ್ಕ್ಸು ನೋಡಿದೀನಿ. ನೋಡ್ದ? ನನ್ ಮಾರ್ಕ್ಸ್ ಕಾರ್ಡ್ ನೋಡ್ದ? ಸರಿ ಬಿಡು, ಇರ್ಲಿ. SSLCಯಲ್ಲೂ ಈ ಬಾರಿ ಹೆಣ್ಣು ಮಕ್ಕಳದೇ ಮೇಲ್ಗೈ. ನೋಡೆ, ಮುಂದಿನ ಇಯರ್ ಹೇಗೋಗಿದೆ, ಹಿಂದಿನ ಇಯರ್ ಹಾಗೆ ಹೋಗಿದೆ. ನೀನಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗು.
ಅಕ್ಕ ಅಕ್ಕ ಯಾಕಕ್ಕ ಇಷ್ಟೊಂದು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ಏನೂ ಇಲ್ಲ, ಫಸ್ಟ್ ರೆಸ್ಟ್ ತಗೋ, ಆಮೇಲೆ ಮಾತಾಡೋಣ. ಅಕ್ಕ ಯಾಕಕ್ಕ ಒಂಥರ ಇದೆಯಾ? ನನ್ನ ಪರಿಸ್ಥಿತಿ ಏನು ಅಂತ ಹೇಳಲಿ ಸಾಕ್ಷಿ. ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ. ಅದಕ್ಕೆ ಕಾರಣ ನಿಮ್ಮ ಭಾವ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಮೊನ್ನೆ ತಾನೇ ಗೊತ್ತಾಯಿತು ಅದಕ್ಕೆ ಕಾರಣ ನಾನು ಅಂತ. ಅದಕ್ಕೆ ಮನೆಯವರಿಗೆ ಎಲ್ಲ ಥರನೂ ಹೇಳಿದೆ, ಯಾರೂ ಒಪ್ಕೋತಾ ಇಲ್ಲ. ಇರೋದು ಒಂದೇ ದಾರಿ, ಅಡ್ಡದಾರಿ. ಏನಕ್ಕ ಹೇಳ್ತಾ ಇದೆಯಾ? ನಾನೇ ನಿನಗೆ ಸೌತಿಯಾಗಿ ಬರಬೇಕಾ? ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಳ್ಳೊಳ್ಳೆ ಮೆಡಿಷನ್ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ದೇವರಿದ್ದಾನೆ ಅಕ್ಕ. ಈ ಮನೆಯವರು ಎಲ್ಲ ಥರ ಪ್ರಯತ್ನ ಪಟ್ಟಿದ್ದಾರೆ. ಹೋಗದೆ ಇರೋ ದೇವಸ್ಥಾನಗಳಿಲ್ಲ, ಮೀಟ್ ಮಾಡದೇ ಇರೋ ಡಾಕ್ಟ್ರುಗಳಿಲ್ಲ. ಕೊನೆಯದಾಗ ನಿನ್ನ ಹತ್ರ ಬಂದಿದ್ದೀನಿ ಸಾಕ್ಷಿ. ಪ್ಲೀಸ್ ಇಲ್ಲ ಅನ್ಬೇಡ, ಒಪ್ಕೋ ಆಯಿತಾ? ಅಕ್ಕ ನಾನು ಒಪ್ಕೋಬೋದು, ಆದರೆ ಅತ್ತೆ ಮಾವ ಬಾವ ಒಪ್ಕೊತಾರ? ಅವ್ರೊಪ್ಪಲ್ಲ ಇವ್ರೊಪ್ಪಲ್ಲ ಅನ್ನೋದೆಲ್ಲ ಬೇಡ. ನಾನು ಈ ಮನೆ ಸೊಸೆ, ಒಬ್ಬ ಒಳ್ಳೆ ಸೊಸೆಯಾಗಿ ಈ ಮನೆಗೋಸ್ಕರ ಏನಾದರೂ ಮಾಡಲೇಬೇಕು. ಅಕ್ಕ ನಾನು ಹೇಗೆಗೂ ಇರಬೇಕು ಅಂದ್ಕೊಂಡಿದ್ದೆ, ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ನೀನು ಈ ಪರಿಸ್ಥಿತಿ ನೋಡಿಬಿಟ್ಟು ನನಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಅಕ್ಕ. ತುಂಬ ಥ್ಯಾಂಕ್ಸ್ ಸಾಕ್ಷಿ. ರೀ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಚಿನ್ನ. ಊಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ ತಂಗಿ ಮಾಡಿದ್ದು ಗೊತ್ತಾ? ನಿಮ್ ತಂಗಿನ ಮಾಡಿದ್ದು? ನಮ್ ತಂಗಿ ನನ್ಕಿಂತ ತುಂಬಾ ಓದಿದಾಳೆ ಗೊತ್ತಾ? ರೀ ಅವಳು ನನ್ಕಿಂತ ತುಂಬಾ ಜಾಣೆ ರೀ. ನಮ್ಮ ಮನೆ ವ್ಯವಹಾರನೆಲ್ಲ ಅವಳೇ ನೋಡ್ಕೊಳ್ಳೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅವಳನ್ನ ಮದ್ವೆ ಆಗೋರು ತುಂಬಾ ಅದೃಷ್ಟವಂತ ಅಂತ. ಒಳಗೇನೋ ಇರೋ ಹಾಗಿದೆ ರೀ. ಅವಳು ನೋಡಕ್ ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಮತ್ತೆ ನಮ್ಮ ಅಪ್ಪ ಅವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಇದ್ದಾರೆ ರೀ. ಅವಳಿಗೆ ಜಾತಕದಲ್ಲಿ 4 ಮಕ್ಕಳು ಯೋಗ ಇದೆ ರೀ. ಆಮೇಲೆ ರೀ ನೀವ್ ಯಾಕೆ ಅವಳನ್ನ ಮದುವೆ ಆಗ್ಬಾರ್ದು? ಅದ್ ಸರಿ ಚಿನ್ನ, ಆದ್ರೆ ಮದ್ವೆ ಏನೋ ಆಗ್ಬಹುದು, ಆದ್ರೆ ಅಡ್ಕತ್ರಿ ಮಧ್ಯೆ ಸಿಕ್ಕಾಕೊಂಡು ಅನುಭವಿಸೋದು ಯಾಕೆ ಅಂತ. ಹೋಗ್ರಿ ನೀವು. ಎಲ್ಲರೂ ಕದ್ದು ಮುಚ್ಚಿ 3-4 ಅಂತ ಮದ್ವೆ ಆಗ್ತಾರೆ. ನಾನ್ ಹೇಳಿದ್ರು ನೀವ್ ಇನ್ನೊಂದ್ ಮದ್ವೆ ಆಗ್ತಾ ಇಲ್ವಲ್ರಿ? ನೀವು ಮದ್ವೆ ಆದ್ರೆ ನಿಮ್ ಮಗುನ್ ನಾನ್ ಎತ್ತಾಡ್ಸ್ಬೋದ್ ತಾನೆ? ಲೇ ಏನೇ ಹೇಳ್ತಾ ಇದೀಯಾ? ನನ್ ಗಂಡನ್ ಮಗುನ ನಾನ್ ಎತ್ತಾಡ್ಸ್ಬಾರ್ದಾ? ಮುದ್ದು ಬಂಗಾರಿ ಮಮ್ಮು ಅಲ್ಲ ಕಣೆ, ಹೋಗಿ ಹೋಗಿ ನಿನ್ ಮುದ್ದಾದ ತಂಗಿಗೆ ಈ ಸೆಕೆಂಡ್ ಹ್ಯಾಂಡ್ ಕಟ್ತೀಯಲ್ಲೇ ರೀ. ಮನ್ಸು ಒಂದಾದ್ಮೇಲೆ ಫಸ್ಟ್ ಹ್ಯಾಂಡು ಸೆಕೆಂಡ್ ಹ್ಯಾಂಡು ಅಂತ ಏನ್ರಿ ಇದೆ? ಎಲ್ಲ ಒಂದೇ. ಆದ್ರೆ ನಿನ್ ತಂಗಿ ರೀ ನಾನು ಅವಳನ್ನ ಕರ್ಸಿರೋದೇ ಅದಕ್ಕೆ. ನಾನು ಅವಳ ಹತ್ರ ಮಾತಾಡ್ದೆ ರೀ, ಅವಳು ಒಪ್ಕೊಂಡ್ಲು. ಅಯ್ಯ ನಿನ್ನಲೇ, ನೀನ್ ಯಾಕೆ ಕರ್ಸಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಮಮ್ಮು ಬಂಗಾರಿ, ಇವೆಲ್ಲ ಬೇಕಾ? ನೋಡಿಲಿ, ನಿನಗೆ ನಾನ್ ಮಗು, ನನಗೆ ನೀನ್ ಮಗು, ಎಲ್ಲಕ್ಕೂ ದೇವ್ರಿದಾನ್ ಕಣೆ. ರೀ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ? ನೀವ್ ಯಾವಾಗ್ಲೂ ಹೀಗೆ ನಂಗೆ ರೇಗಿಸ್ತಾ ಇರ್ತೀರಾ. ಎಷ್ಟ್ ಸತಿ ಹೇಳೋದ್ರಿ, ಎಷ್ಟು ಹೇಳಿದ್ರು ನನ್ ಮಾತೇ ಕೇಳಲ್ಲ. ಸಮಾಧಾನ ಮಾಡ್ಕೋ, ಬಾಯಿಲೆ ಬಾ. ನೋಡಿಲಿ, ಚಿನ್ನ ಏನು ಕಳ್ತಾ ಇದೀಯಾ? ಸುಮ್ನೆ ಏನೋ. ಮತ್ತೆ ನೀವು ನನ್ ಮಾತ್ ಕೇಳಲ್ವಾ? ಅಯ್ಯೋ, ನಿನ್ ಮಾತ್ ಯಾವತ್ತೇ ಕೇಳಿಲ್ಲ, ಇವತ್ತೂ ಕೇಳ್ತಾನೆ ಇದೀನಲ್ಲೇ. ಮತ್ತೆ ನೀವ್ ಒಂದೇ ಒಂದ್ ಮದ್ವೆ ಆಗ್ರಿ. ಪುಟ್ಟ ಮಕ್ಕಳಿಗೆ ಒಂದೇ ಒಂದ್ ತೊತ್ತಿನೋನಾಗೆ ಒಂದೇ ಒಂದ್ ಮದ್ವೆ ಆಗೋಂತಿಯಲ್ಲೇ. ರೀ ಮಕ್ಳು ಅದು ಇದು ಅಂತ ನನ್ ಮಾತ್ ಮರ್ಸ್ಬೇಡಿ. ನಾಳೆ ಒಳ್ಳೆ ಮುಹೂರ್ತ ಇದೆ, ನೀವು ಮದ್ವೆ ಆಗ್ತೀರಾ ಅಷ್ಟೇ. ನೋಡು, ನನ್ ಸತ್ರು ಇನ್ನೊಂದ್ ಮದ್ವೆ ಆಗಲ್ಲ. ನನ್ ಮಾತಿಗೆ ಬೆಲೆನೇ ಇಲ್ವಲ್ಲ, ಯಾರು ಬೆಲೆ ಕೊಡಲ್ಲ. ಮುಗಿತಾ? ಮಮ್ಮು ಚಿನ್ನ ಬಾರೆ. ರೀ ಬಾ ಬಾ.
ಪ್ಲೀಸ್ ರೀ ನನ್ ತಂಗಿನ ಮದ್ವೆ ಆಗ್ರಿ. ನೋಡು ಅದೊಂದ್ ಬಿಟ್ಟು ಬೇರೆ ಏನಾದ್ರೂ ಹೇಳು ಚಿನ್ನ, ಕೇಳ್ತೀನಿ. ನನಗದೆಲ್ಲ ಗೊತ್ತಿಲ್ಲ. ನನ್ ತಂಗಿ ಜೊತೆ ನಿಮ್ ಮದ್ವೆ ಮಾಡಿಸ್ತೀನಿ. ನೋಡು ಚಿನ್ನ, ಈ ಜನ್ಮದಲ್ಲ 7 ಜನ್ಮಕ್ಕೂ ಅದ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನೊಬ್ಳೇ ಹೆಂಡ್ತಿ. ಐ ಲವ್ ಯು ರೀ. ಅಯ್ಯೋ ನನ್ ಚಿನ್ನ, ಐ ಟೂ ಲವ್ ಯು ಕಣೆ. ತಗೋ ಕುಡಿ. ಬೇಡಕ್ಕ. ಏನು ಆಗಲ್ಲ, ಕುಡಿಯಪ್ಪ. ಭಯ ಆಗುತ್ತೆ ಅಕ್ಕ, ಬೇಡಕ್ಕ. ನೋಡು ನಾನಿಲ್ವಾ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ಕುಡಿ. ಕುಡಿಯಪ್ಪ. ಸರಿ, ಟೈಮ್ ಆಯ್ತು, ಬೇಗ ಹೋಗು, ನಡಿ ಬೇಗ. Ajileya. 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 ಅಕ್ಕ ಸಾಕ್ಷಿ ರೀ, ಏನ್ರಿ ಮಾಡಿದ್ರಿ ಇವಳಿಗೆ? ಸಾರಿ ಸಾರಿ ರೀ, ಮಾಡಿದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳ್ತಾ ಇದ್ದೀರಾ? ಇಲ್ಲ ಮಮ್ಮು, ನಾನೇನು ಮಾಡಿಲ್ಲ. ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟಿದ್ದೀರಾ. ಸುಮ್ನೆ ಇರ್ರಿ, ಈಗ ಯಾರು ಇವಳ ಮದುವೆ ಆಗ್ತಾರೆ? ಅಯ್ಯೋ ದೇವ್ರೆ, ಇದ್ ಧರ್ಮನಾ, ಇದ್ ನ್ಯಾಯನಾ? ನನ್ ಸ್ವಂತ ತಾಳಿ ಕಟ್ಟಿದ ಗಂಡನೆ ನನ್ ತಂಗಿ ಬಾಳ್ನ ಹಾಳು ಮಾಡ್ಬಿಟ್ರು. ಅಯ್ಯೋ ದೇವ್ರೆ, ನಾನು ಇನ್ ಹೆಂಗ್ ಬದುಕ್ಲಿ? ನನ್ ತಂಗಿಗೆ ಯಾರು ಮದುವೆ ಮಾಡ್ಕೊಂತಾರೆ? ನನ್ ತಂಗಿ ಜೀವನ ಹಾಳಾಗೋಗ್ಬಿಡ್ತು. ಸುಮ್ನೆ ಇರ್ರಿ. ಅಯ್ಯೋ ದೇವ್ರೆ, ಈಗ ಇವಳನ್ನ ಯಾರು ಮದುವೆ ಆಗ್ತಾರೆ? ಪ್ಲೀಸ್ ಮಮ್ಮು, ನಾನೇನು ಮಾಡಿಲ್ಲ ಮಮ್ಮು, ಅಂತ ತಪ್ಪು ನಾನೇನು ಮಾಡಿಲ್ಲ ಮಮ್ಮು, ನನ್ನ ನಂಬು ಪ್ಲೀಸ್. ತಗೊಳ್ರಿ, ಕಟ್ರಿ. ಪ್ಲೀಸ್ ಬೇಡ ಮಮ್ಮು, ನನ್ನ ಮಾತು ಕೇಳು. ಬೇಡ ಪ್ಲೀಸ್, ನನ್ನ ಮಾತು ಕೇಳು ಮಮ್ಮು. ನಾನು ಕಟ್ಟಲ್ಲ. ಕಟ್ತೀರಾ ಇಲ್ವಾ? ನಾನು ಕಟ್ಟಲ್ಲ ಕಟ್ಟಲ್ಲ ಕಟ್ಟಲ್ಲ. ಕಟ್ರಿ. ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕಟ್ಟಲ್ಲ ಅಂದ್ರೆ ಇವಳು ಯಾರು ಮದುವೆ ಆಗ್ತಾರೆ? ಅಯ್ಯೋ, ನಾನು ಅಂತ ಕೆಲಸ ಏನು ಮಾಡಿಲ್ಲ ಮಮ್ಮು, ನನ್ನ ನಂಬು ಪ್ಲೀಸ್, ನಂಬು ನನ್ನನ್ನ. ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನೀವು ಈ ತಾಳಿನ ಇವಳಿಗೆ ಕಟ್ಟಲೇಬೇಕು ಅಷ್ಟೇ. ನಾನು ಕಟ್ಟಲ್ಲ, ಕಟ್ಟೋದಿಲ್ಲ, ನಾನು ಕಟ್ಟಲ್ಲ. ನಾನು ರೀ, ಕಟ್ರಿ. ಕಟ್ಟಲ್ಲ. ತಗೊಳ್ರಿ, ಕಟ್ರಿ ಕಟ್ರಿ. ಮಮ್ಮು, ಯೋಚನೆ ಮಾಡು. ಬೇಡ, ತುಂಬಾ ತೊಂದರೆ ಅನ್ಕೊಳ್ತೀಯ. ಬೇಡ ಮಮ್ಮು ಪ್ಲೀಸ್. ತಂಗಿ ಬಾಳೆ ಮುಖ್ಯ ನನಗೆ, ದಯವಿಟ್ಟು ಕಟ್ಟಿ. ಕಟ್ರಿ. ಎಲ್ಲೇ ಇದ್ದೀರಾ? ಆಗಿನ ಗಂಟ್ಲಿಂದ ಅರ್ಚ್ಕೊಂತ ಇದ್ದೀನಿ. ಏಯ್, 3 ದಿನದಿಂದ ನನ್ನ ರೂಮಲ್ಲಿ ನೀರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರಾದ್ರೂ ಕಿವಿ ಮೇಲೆ ಹಾಕೊಂಡಿದ್ದೀರಾ?
ಏನ್ ಜನನೋ ಏನೋ. ಏನೇ ಮಾಡ್ತಿದ್ಯಾ? ಅಜ್ಜಿಲೇಹ್ಯ ಹಳದೋಳೆ. ಯಾವಳೆ ಅವಳಿಗೆ ಲೇಹ ಕೊಟ್ಟವಳು? ನೋಡ್ತೀನಿ ನೋಡಿ. ಅಜ್ಜಿಲೇಹ್ಯ ಹಲೋ, 10 ನಿಮಿಷ ಕಣೋ, ನೀನ್ ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ. ನಾನ್ ಬರ್ತೀನಿ. ಬಂದೆ. ಓಯ್ ಬಾರ ಇಲ್ಲಿ. ಏನಜ್ಜಿ? ಕುಕ್ಕರ್ ಬಡಿ. ಏನು ನಡೀತಾ ಇದೆ ಮನೆಯಲ್ಲಿ? ನಾನ್ ನಡೀತಾ ಇದ್ದೀನಿ, ಅವಳು ನಡೀತಾ ಇದ್ದಾಳೆ, ಅಷ್ಟೇ ತಾನೇ? ಆಟಾಡ್ತಾ ಇದೆಯೇನೋ? ಏನು ನಡೀತಾ ಇದೆ ಮನೆಯಲ್ಲಿ? ಯಾಕೋ ಹೀಗೆಲ್ಲ ಮುಖ ಊದಿಸ್ಕೊಂಡು ಓಡಾಡ್ತಾ ಇದ್ದೀರಿ? ಯಾರು? ಅವಳು ನೋಡು, ಅದೇನೋ ಯೋಚನೆ ಮಾಡ್ತಾವಳೆ. ಏನು? ಅವಳ ಈ ಹೆಂಗಸರ ಮನಸ್ಸಲ್ಲಿ ಏನಿರುತ್ತೆ ಅಂತ ಯಾವ ದೇವ್ರಿಗೆ ಗೊತ್ತು. ನನಗಂತೂ ಇದುವರೆಗೆ ಅರ್ಥ ಆಗಿಲ್ಲ. ಅವಳನ್ನ ಕೇಳು, ಅವಳು ಹೇಳ್ತಾಳೆ, ನೀನ್ ಕೇಳಿಸ್ಕೊ. ನಾನಿನ್ ಬರ್ತೀನಿ. ಮಮತಾ, ಏ ಮಮ್ಮೋ. ಅಜ್ಜಿ ಬಾರ ಇಲ್ಲಿ. ಏನಾಯ್ತೆ? ಯೋಚನೆ ಮಾಡೋಂಥದ್ದು ಏನಾಗಿದೆ ಈಗ? ಏನು ಇಲ್ಲ ಅಜ್ಜಿ. ಹೇ, ನನಗೆಲ್ಲ ಗೊತ್ತು, ಹೇಳೆ. ಅಜ್ಜಿ, ನನಗಿಷ್ಟ ದಿವಸ ಮಕ್ಕಳಾಗ್ದಿರೋ ಕಾರಣ ಅವರು ಅನ್ಕೊಂಡಿದ್ವಲ್ಲ, ಅದು ಸುಳ್ಳು ಅಜ್ಜಿ. ನಾನು ಮೊನ್ನೆ ಡಾಕ್ಟರ್ ರಿಪೋರ್ಟ್ ನೋಡಿದೆ. ಅದರಲ್ಲಿ ನನಗೆ ಮಕ್ಕಳಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಬರ್ದಿದ್ದಾರೆ. ಡಾಕ್ಟ್ರು ಬುಕ್ಕಲ್ಲಿ ಓದಿರ್ತಾನೆ, ಅದನ್ ಮಾತ್ರ ಹೇಳಕ್ ಸಾಧ್ಯ. ಅದಕ್ಕಿಂತ ಮೇಲೆ ಮನೆ ಮದ್ದುಗಳಿವೆ. ಎಲ್ಲದಕ್ಕಿಂತ ಮೇಲೆ ಆ ದೇವರೊಬ್ಬ ಇದ್ದಾನೆ. ಯೋಚನೆ ಮಾಡ್ಬಿಡ ಮಮತಾ, ಕೈ ಕೊಡಿಲಿ. ಹೆದರ್ಕೋಬೇಡ್ವೆ, ನಾನಿದ್ದೀನಿ, ನನ್ ಮದ್ದಿದೆ. ಇಲ್ಲ ಅಜ್ಜಿ, ನಾನ್ ಡಾಕ್ಟರ್ ರಿಪೋರ್ಟ್ ನೋಡ್ದೆ. ಅವರಲ್ಲಿ ನನಗೆ ಮಕ್ಕಳಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಬರ್ದಿದ್ದಾರೆ. ಅದಕ್ಕೆ ಅತ್ತೆ ಹತ್ರ ಇನ್ನೊಂದ್ ಮದ್ವೆ ಮಾಡ್ಸಿ ಅಂತ ಮಾತಾಡ್ದೆ. ಅದಕ್ಕೆ ಅವ್ರು ಒಪ್ತಾನೆ ಇಲ್ಲ. ಮಾವನ ಹತ್ರ ಹೇಳಿದ್ರೆ ಅವರು ಒಪ್ತಾ ಇಲ್ಲ, ಇವ್ರ ಹತ್ರ ಹೇಳಿದ್ರೆ ಇವರು ಒಪ್ತಾ ಇಲ್ಲ. ಅದಕ್ಕೆ ತಂಗಿನ ಕರೆಸ್ದೆ. ಅಜ್ಜಿ, ನೀವೇ ಏನಾದ್ರೂ ಮಾಡಿ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಿ ಅಜ್ಜಿ. ನೋಡೆ, ಹೆದರ್ಕೋಬೇಡ ಮಮತಾ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನಿನ್ಗೆ ಮಗು ಆಗುತ್ತೆ, ಆಯ್ತಾ? ಹೌದಾ ಅಜ್ಜಿ? ಯಾರಿದು ಮಧ್ಯರಾತ್ರಿ ಕಾಡ್ತಾವ್ರಲ್ಲ? ಏಯ್, ಯಾರೋ ನೀನು? ಕೊರಿಯರ್ ಬಂದಿದೆ ಸರ್, ಕೊರಿಯರ್ ಬಾಯ್. ಏಯ್, ಇಷ್ಟೊತ್ತಲ್ಲಿ ಯಾರೋ ಕೊರಿಯರ್ ಕಳ್ಸಿರೋದು ನಮ್ಗೆ? ನಮ್ಮ ಅಜ್ಜಿದಲ್ವಾ, ಕರೀರಿ ಅವ್ರನ್ನ. ಅಜ್ಜಿ? ಏ, ಯಾವನ್ಗೋ ಅದು ಇಷ್ಟೊತ್ತಲ್ಲಿ ಅಜ್ಜಿ ಬೇಕಾಗಿರೋದು? ಅಜ್ಜಿ, ನಿಮ್ಗೆ ಕೊರಿಯರ್ ಬಂದಿದೆ. ನನಗ್ ಕೊರಿಯರಾ? ಕೊಡಿಲಿ. ಎಲ್ ಸೈನ್ ಮಾಡ್ಬೇಕು? ಸೈನ್ಗಿನ್ ಏನು ಬೇಡ ಅಜ್ಜಿ, ನೀವು ತಗೊಳ್ಳಿ. ಅಲ್ಲ ಕಣೋ, ಬೆಳಿಗ್ಗೆ ತರದ್ಬಿಟ್ಟು ಇಷ್ಟೊತ್ತಲ್ಲಿ ತಂದಿದ್ಯಾ? ಬೆಳಿಗ್ಗೆ ತಂದ್ರೆ ನಿಮ್ಗೆಲ್ ತೊಂದ್ರೆ ಆಗುತ್ತೋ ಅಂತ ನಾನು ಇವಾಗೇ ತಂದ್ಬಿಟ್ಟಿದ್ದೀನಿ. ಸರಿ, ತೊಳ್ಗೋ. ಅಜ್ಜಿ, ಬನ್ನಿ ಇಲ್ಲಿ. ಏನೋ? ನನಗೂ ಸ್ವಲ್ಪ ಲೇಹ ಕೊಡಿ. ಯಾರು ನಿನ್ಗೆ ಹೇಳಿದ್ದು ನಾನು ಲೇಹ ಕೊಡ್ತೀನಿ ಅಂತ? ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಅಜ್ಜಿ? ಏಯ್, ಬೆಳಿಗ್ಗೆ ಬಾ, ಹೋಗ. ಸರಿ ಅಜ್ಜಿ, ಬೆಳಗ್ಗೆ ಬರ್ತೀನಿ. ಹೋಗ. ಏಯ್, ಅವ್ನ್ ಯಾವನೋ ಬಂದ್ ಕದಾ ತಟ್ಟ ಅಂತ ಇಷ್ಟೊತ್ತಲ್ಲಿ ಬಾಗಿಲು ತಕ್ಕೊಂಡ್ ನಿಂತಿದ್ಯಲ್ಲ, ಕದಾ ಹಾಕ. ಎಲ್ಲಾರಿನ ಲೇಹ್ಯದ ಮಹಿಮೆ ಅಜ್ಜಿ. ಹಾಕ್ಬಿಟ್ಟು ಒಳಗ್ ಬಾರ. ಕಂಡೀವ್ನಿ. ಏಯ್, ಬಾರ ಇಲ್ಲಿ.
ತಗೋ, ಇದನ್ನ ನೀನು ನಿನ್ ಗಂಡ ಇಬ್ರು ಕುಡೀರಿ. ಏನಜ್ಜಿ ಇದು? ಏಯ್, ಅದಾಮೇಲೆ ಗೊತ್ತಾಗತ್ತು, ಹೋಗೆ. ಏನಿವತ್ತು ವಿಶೇಷ? ಏನು ವಿಶೇಷ ಇಲ್ಲ. ಅಜ್ಜಿ ಕೊಟ್ಟು ಕಳ್ಸಿದ್ರು, ನೀವರ್ಧ ನಾನರ್ಧ ಕುಡಿಬೇಕಂತೆ. ಅಜ್ಜಿ ಕೊಟ್ಟಿದ್ದ? ಲೇಹ್ಯ ಇಲ್ಲ ತಾನೆ? ಏನಿಲ್ಲ, ತಗೊಳ್ಳಿ. ದೇವ್ರೆ, ಇದನ್ನ ಕುಡಿಲೇಬೇಕಾ? ಕುಡೀರಿ. ಇನ್ನೇನ್ ಕಾದಿದ್ಯೋ? ಕೊಡ್ರಿ ರೀ 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 ರೀ, ನಾನು ಅರ್ಧ ಕುಡಿಬೇಕು, ಕೊಡ್ರಿ. ಅಜ್ಜಿ ಯಾಕೆ ಕೊಟ್ರು? ನನಗೇನ್ ಗೊತ್ತು. ನನಗೆ ಹೇಗೆಗೋ ಆಗ್ತಾ ಇದೆ. ನಿನಗೇನಾಗ್ತಾ ಇಲ್ವಾ? ನನ್ಗೂ ಅಷ್ಟೇ. ಸುಮ್ಮನೆ ಇರ್ರಿ. ಹಾಲು ಕೊಟ್ಟಿದ್ ನೀನೇ ಅಲ್ವಾ? ಬಿಡ್ರಿ. ಬಿಡಕ್ಕಾಗಲ್ವೇ? ಹಾಯ್, how are you? Yeah, I'm fine. So, you tell me. How are things going on? I'm doing well. So, when are you coming back? ಅಜ್ಜಿ. Okay. Just a minute. ನನಗೆ ಲೇಯ ಬೇಕಜ್ಜಿ. ಲೇಯ ಅಂತ ಲೇಯ? ಹೋಗ ಹೋಗ ಹೋಗೋ, ಹೋಗ ಮನೆಗೆ. ಸ್ವಲ್ಪ ಅಜ್ಜಿ, ಈ ಜನ್ಮದಲ್ಲಿ ನಾನು ಲೇಹ ತಗೊಳ್ಳೋವರೆಗೂ ಬಿಡೋದಿಲ್ಲ. ಈ ಜನ್ಮದಲ್ಲಿ ನಾನು ಲೇಹ ಕೊಡಲ್ಲ ಕಣೋ. ನಾನು ನೋಡೇ ಬಿಡ್ತೀನಿ. ಬಂದೇ ಬರ್ತೀನಿ ಅಜ್ಜಿ. ಅಜ್ಜಿ ಅಜ್ಜಿ ಅಜ್ಜಿ, ಲವ್ ಎಲ್ಲ ಇದೆಯಾ? ಯಾಕ್ರೋ, ಏನಾಯ್ತು? ಅಯ್ಯೋ, ಏನಂತ ಹೇಳ, ಮದ್ವೆ ಆಗಿ 3 ವರ್ಷ ಆದ್ರೂ ಮಕ್ಳಾಗಿಲ್ಲ ಅನ್ಬಿಟ್ಟು ಇವ್ರ ಮನೇಲಿ ಒಂದೇ ಗಲಾಟೆ. ಮನೇಲಿ ಒಂದೇ ಹಿಂಸೆ. ಬೇರೆ ಮದ್ವೆ ಮಾಡ್ಕೋ ಅಂತ ಹೇಳ್ಬಿಟ್ಟು. ಆದ್ರೆ ನನ್ಗಿಷ್ಟ ಇಲ್ಲ ಕಣ, ಅದಕ್ಕೆ ಅಜ್ಜಿನ ಹುಡ್ಕೊಂಡ್ ಬಂದೆ ಕಣ. ಲೈ, ಅಜ್ಜಿ ಲೇಹ್ಯನೆಲ್ಲ ನಂಬೇಡ್ರಲ್ಲೈ. ಅಜ್ಜಿ ಏನೋ ತನ್ನ ಪ್ರೀತಿ ವಿಶ್ವಾಸಕ್ಕೆ ನನಗೆ ಮಾಡ್ಕೊಡ್ತಾ ಇದಾರೆ, ನಾನು ತಿಂತಾ ಇದ್ದೀನಪ್ಪ. ನನ್ನ ಮಾತು ಕೇಳೋದಾದ್ರೆ ಒಂದೊಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ಏಯ್, ಲೇಹ್ಯದ ಬಗ್ಗೆ ಏನ್ರೂ ಗೊತ್ತು ನಿಮಗೆ? ಲೇಹ್ಯ ಮನೆ ಮದ್ದು ನಿನ್ನೆ ಇವತ್ತಿಂದಲ್ಲ, 1000 ವರ್ಷಗಳಿಂದ ಬಂದಿರೋದು. ಅಜ್ಜಿ ಪ್ಲೀಸ್, ಅವ್ರನ್ನ ಬಿಟ್ಬಿಡು ಅಜ್ಜಿ. ನೀನು ನಿನ್ನ ಮನೆ ಮದ್ದು ಯಾವ್ದು ಅವ್ರಿಗೆ ಬೇಡ, ಹೇಗೋ ಬದುಕೊಳ್ಳಿ. ನೋಡೋ, ಯಾವ್ದೇ ಔಷಧಿ ಆಗ್ಲಿ ಮದ್ದಾಗ್ಲಿ ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ಲ ಅಂದ್ರೆ ಯಾವ್ದು ಕೆಲ್ಸ ಮಾಡಲ್ಲ. ನನಗ್ ನಂಬಿಕೆ ಇದೆ ಅಜ್ಜಿ, ಅದರಿಂದಾನೆ ಪರಿಹಾರ ಏನಾದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೇನೆ ಅಜ್ಜಿ. ಲೇ ಪುಣ್ಯಾತ್ಮ, ನನ್ ಮಾತ್ ಕೇಳು. ಅಜ್ಜಿ ಲೇಹ ಯಾವ್ದೇ ಕೆಲಸನೂ ಮಾಡಲ್ಲ. ಮರ್ಯಾದಿಂದ ಅದ್ರ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೋ. ಇವನಿಗ್ ಮಾತಾಡ್ತಾ ಇದ್ದಾನಲ್ಲ, ಮಾತಾಡ್ಲಿ. ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಲೇಹ್ಯದ ಮಹಿಮೆ ಏನು ಅಂತ. ಹೌದಾ ಅಜ್ಜಿ? ಇವನ್ಗೂ ಮಗು ಆಗುತ್ತಾ? ನೀನೇ ನೋಡ್ತೀಯಾ? ಇವನ್ಗೂ ಮಗು ಆದ್ರೆ ತುಂಬಾ ಸಂತೋಷ ನಂಗೆ. ಹಲೋ, ಎಲ್ಲಿದ್ದೀರಾ? ಎಷ್ಟೊತ್ತಾಗುತ್ತೆ? ಸರಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಏನಿದು? ಅಜ್ಜಿ ಏನ್ ಮಾಡ್ತಾರೆ ಇದನ್ನೆಲ್ಲ ಹಾಕಿ? ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟಿಯಾಗಿದೆ.
ಬೇಗ ಬನ್ರಿ. ಬಂದ್ಬಿಟ್ಟೆ ಚಿನ್ನ. ಅಜ್ಜಿ ಕಳ್ಳ ಕಳ್ಳ ಅಜ್ಜಿ ಕಳ್ಳ ಕುಳ್ಳ ಅಜ್ಜಿ ಕಳ್ಳ ಕಳ್ಳ ಅಜ್ಜಿ ಕಳ್ಳ ಕುಳ್ಳ ಅಜ್ಜಿ ಕಳ್ಳ 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 ಕುಳ್ಳ ಯಾರು ಇಲ್ಲೋಲ್ಲಪ್ಪ ಎಲ್ಲ ಎಲ್ಲೋದ್ರು
ಅಜ್ಜಿ ಕಳ್ಳ ಕುಳ್ಳ ಅಜ್ಜಿ ಕಳ್ಳ 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 ಕುಳ್ಳ ಅಜ್ಜಿಲೇಹ್ಯ 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 32 ಕಾಣಿಸ್ತಾ ಇದೆ. ಏನೋ ಅದು? ಅಜ್ಜಿ ಲೇಹ್ಯ. ಲೇಹ್ಯ ಬೇಕಾ? ಕೊಡಿಲಿ. ಕೊಡೋ ಇಲ್ಲಿ. ಇಳಿ ಕೆಳಗೆ. ಹೇ, ಆ ಚೇರ್ ಸ್ವಲ್ಪ ಈ ಕಡೆ ತಳ್ಳು. ಹಾ, ನಡೆಯೋ ಮೂಲೆಗೆ. ಲೇಹ್ಯ ಬೇಕಾ? ತಗೋ ತಿನ್ನು. ಅಜ್ಜಿಲೇಹ್ಯ. ಚೆನ್ನಾಗಿದ್ಯಾ? ಚೆನ್ನಾಗದೆ ಅಜ್ಜಿ, ಚೆನ್ನಾಗಿದೆ. ತಿರುಗೋ ಆ ಕಡೆ. ಚೆನ್ನಾಗಿದೆ ಅಜ್ಜಿ. ತಿರುಗೋ ಆ ಕಡೆ. ಹಿಂಗಲ್ಲ ಕಣೋ, ಸ್ವಲ್ಪ ಸರಿಯಾಗಿ ತಿರುಗು. ಅಜ್ಜಿ ಇರು ಹೇಳ್ತೀನಿ. ಲೇ ಅಮ್ಮ, ಏನೇ ಮಾಡ್ತಿದ್ಯಾ? ಒಂದ್ ಕಪ್ ನೀರ್ ತಗೊಂಡ್ ಬಾ. ತಂದೆ. ತಗೊಳಮ್ಮ. ನೀರ್ ತಂದ್ಯಾ? ಕುಡಿಯೋ ನೀರ್ ತಾನೆ? ಕೊಡು ಅವ್ನ್ಗೆ. ತಗೋ. ಅಜ್ಜಿಲೇಹ್ಯ. ಕುಡ್ದ್ಯಾ? ಸುಸ್ತೋಯ್ತಾ? ತಗ ಲೇಹ್ಯ ತಿನ್ನು. ಯಾಕಜ್ಜಿ ತಿರ್ಗಾ? ತಿನ್ನ. ತಿನ್ನು. ಸುಸ್ತೋಯ್ತಾ? ಪರವಾಗಿಲ್ಲ ಅಜ್ಜಿ. ನನಗ್ ಸುಸ್ತಾಯ್ತು. ನಿನಗ್ ಸುಸ್ತಾಗೋರ್ಗು ಹೊಡಿಯ. ಬನ್ನಿಮ್ಮ ಈ ಕಡೆ. ಬಿಡ್ಬೇಡ. ತಿರ್ಗಾ. ಅಜ್ಜಿಲೇಹ್ಯ. ಅಮ್ಮ ಸಾಕಾಯ್ತು, ನೀವು ಬನ್ನಿ. ಬಾರೆ ಈ ಕಡೆ. ಎದಳ ಮೇಲೆ. ಬಾಯಿ ಕಡೆ. ಯಾಕಜ್ಜಿ? ಹೇಳ್ತೀನಿ ಬಾರೋ. ರೆಡಿ ಆಗಿರೋ. ನಾನು ಈ ಕಡೆಯಿಂದ ಹೊಡಿತೀನಿ, ನೀನ್ ಆ ಕಡೆಯಿಂದ ಹೊಡಿ. ಯಾಕಜ್ಜಿ ನನ್ನ ಇಷ್ಟೊಂದು ಗೋಳು ಇಕ್ಕೊಂತ ಇದ್ದೀರಾ? ಯಾಕ? ಕಂಡೋರ್ ಮನೆಗ್ ಬಂದ್ ಕದ್ರೆ ಏನಾಗುತ್ತೆ ಅಂತ ತೋರ್ಸಕ್ಕೆ. ಇನ್ಮೇಲೂ ಬಂದ್ ಕದಿತೀನೋ? ಇಲ್ಲ ಅಜ್ಜಿ, ದೇವರಾಣೆಗೂ ಇನ್ ಮಾಡಲ್ಲ. ಲೇಹ್ಯ ಕದಿತೀನೋ? ಲೇಹ್ಯ? ಅಜ್ಜಿ ಮನೆಗ್ ಹೋಗು. ನಿನ್ ಹೆಂಡತಿ 3 ತಿಂಗಳು ನಿನಗೆ ಎಕ್ಕಡದ್ ಪೂಜೆ ಮಾಡ್ತಾಳೆ. ಹೆಂಡ್ತಿನೂನಾ? ಎದಳ ಮೇಲೆ ಕೊಡ. ಅಜ್ಜಿಲೇಹ್ಯ. ಕದಿಯಾಗ್ ಬಂದವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಆಯ್ತಮ್ಮ. ಎಲ್ಲ ಕೇಳಿ. ನಾನೊಂದ್ ಕತೆ ಹೇಳ್ತೀನಿ. ಒಬ್ಬ ದಟ್ಟ ದರಿದ್ರನ ಮುಂದೆ ಅವನ್ ಕಷ್ಟ ನೋಡಕ್ಕಾಗ್ದೆ ದೇವ್ರು ಒಂದಿನ ಅವನ್ ಮುಂದೆ ಪ್ರತ್ಯಕ್ಷ ಆಗಿ, ನೋಡು, ಒಂದೇ ಒಂದು ವರ ಕೊಡ್ತೀನಿ, ಅದೇನ್ ಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆಗ ಈ ದಟ್ಟ ದರಿದ್ರದವನು ಯೋಚನೆ ಮಾಡ್ತಾನೆ, ನನ್ನ ಮನೆ ತುಂಬಾ ದಟ್ಟ ದರಿದ್ರ ತುಂಬ್ಕೊಂಡಿದೆ, ಐಶ್ವರ್ಯ ಕೇಳಲ್ಲ, ಇಲ್ಲ ನನ್ನ ಹೆತ್ತ ತಾಯಿಗೆ ಕಣ್ ಕೇಳಲ್ಲ, ಅಥವಾ ಮನೆ ಬರಡಾಗಿದೆ ಒಂದು ಸಂತಾನ ಕೇಳಲ್ಲ, ಅಥವಾ ನನ್ ತಾಯಿಗೆ ಕಣ್ಣಿಲ್ಲ ಕಣ್ ಕೇಳಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಒಂದ್ ವರ ಕೇಳ್ಕೊಳ್ತಾನೆ. ಆ ಒಂದು ವರದಿಂದ ಅವನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದೇನು ಅಂತ ಹೇಳ್ತೀರಾ? ನಾನ್ ಹೇಳ್ತೀನಜ್ಜಿ. ವೆರಿ ಸಿಂಪಲ್. ಮಾತೃದೇವೋ ಭವ. ತಾಯಿಯೇ ದೇವರು. ಅವನು ನಿಜವಾದ ಮಗ ಆಗಿದ್ದಿದ್ರೆ ದೇವ್ರತ್ರ ಇಷ್ಟೇ ಕೇಳೋದು, ನನ್ನ ತಾಯಿಗೆ ಕಣ್ ಕೊಡು ಅಂತ. ದೇವ್ರು ಸಂತೋಷದಿಂದ ತಥಾಸ್ತು ಅಂತೇಳಿ ರೈಟ್ ಹೇಳ್ತಾನೆ. ತಾಯಿಗೆ ಕಣ್ ಬರುತ್ತೆ, ಮಗನ್ಗೆ ಸಂತೋಷ ಆಗತ್ತೆ. ಇಷ್ಟೇ ಅಲ್ವಾ? ಏ ಅದೆಲ್ಲ ಸುಮ್ನಿರ. ಅಮ್ಮ, ಅವನ್ ವಂಶ ಉದ್ಧಾರ ಆಗ್ಬೇಕಲ್ವಾ? ಮಗುನ್ ಕೇಳಿರ್ತಾನ? ಅದೂ ಅಲ್ಲ. ಇನ್ನೇನ್ ಕೇಳಿರ್ತಾನೆ? ಅವನು ದಟ್ ದರಿದ್ರತನ ನಿಗೋಕೆ ದುಡ್ಡು ಬೇಕಿರ್ತೆ, ಐಶ್ವರ್ಯ ಕೇಳಿರ್ತಾನೆ. ಹೌದು. ಸುಮ್ನಿರ. ಯಾವಾಗ್ಲೂ ದುಡ್ದೇ ಯೋಚನೆ ನಿನಗೆ. ಅಜ್ಜಿ ಏನ್ ಕೇಳ್ತಾನಜ್ಜಿ? ಏನ್ ಕೇಳಿರ್ತಾನೆ ಅಂತ ನೀವೇ ಯೋಚನೆ ಮಾಡಿ ಹೇಳಿ ನೋಡೋಣ. ನಾನ್ ಹೇಳ? ಹೇಳಮ್ಮ. ಅವನು ಚಿನ್ನ ತೊಟ್ಲಲ್ ತೂಗೋ ನನ್ ಮಗುನ್ ನೋಡೋ ಶಕ್ತಿ ನಮ್ ತಾಯಿ ಕಣ್ಣುಗಳಿಗೆ ಕೊಡಪ್ಪ ಅಂತ ಕೇಳ್ತಾನೆ. ಯಾಕಂದ್ರೆ ಈ ಒಂದು ವರದಿಂದ ಅವನೆಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ. ವೆರಿ ಗುಡ್. ಹೇಳೋದು. ಅಯ್ಯೋ ಮಮ್ಮು, ಏನಾಯ್ತು? ಏನೈತೆ? ಅಯ್ಯೋ ಅಜ್ಜಿ, ನನ್ ಹೆಂಡ್ತಿನ ನಾನ್ ಮುಟ್ಟೆ ಪಕ್ಕದ ಮನೆ ಹೆಂಡ್ತಿನ ಮುಟ್ಟಕ್ಕಾಗತ್ತೆ. ಏನಾಯ್ತು ಹೇಳಮ್ಮ? ಏನಾಯ್ತಮ್ಮ? ಏನಾಗ್ತಿದೆ ಹೇಳು ಅಜ್ಜಿ. 1 ವಾರದಿಂದ ತಲೆ ಸುತ್ತು ಒಂಥರ ವಾಮಿಟ್ ಬಂದಂಗ ಆಗ್ತಾ ಇದೆ. ಹೌದಾ? ಕೈ ಕೊಡಿ ಒಂದು ನಿಮಿಷ. ಅಜ್ಜಿ ಏನಾಗಿದೆ? ಏಯ್
ನೀರ್ ಹಾಕೊಂಡ್ ಎಷ್ಟ್ ತಿಂಗಳಾಯ್ತೆ? 2 ತಿಂಗಳ ಮೇಲಾಯ್ತು. ಹೌದಾ? ಅಜ್ಜಿ ಏನಾಯ್ತು? ಹೇ ತಿಕ್ಲಾ, ನೀನ್ ಅಪ್ಪ ಆಗ್ತಿದ್ಯಾ ಕಣೋ. ಹೌದಾ? ಸರಿಯಾ ಏನಮ್ಮ ಹೇಳ್ತಿದ್ಯಾ? ಹೌದು ಕಣೋ, ಏನೇನ್ ಬೇಕೋ ನಾನೆಲ್ಲ ಮಾಡಿದೀನಿ. ಗ್ಯಾರಂಟಿ ಇದು ಗಂಡು ಗರ್ಭನೇ. ಇದಕ್ಕೇನ್ ಕಮ್ಮಿ ಇಲ್ಲ. ಅಯ್ಯೋ, ಇದು ಪ್ರೀತಿನೋ ದ್ವೇಷನೋ ಕೋಪನೋ? ಏನೇ ನೋಡ್ತಾ ನಿಂತ್ಬಿಟ್ಟೆ? 5 ವರ್ಷ ಆದ್ಮೇಲೆ ಈ ಮನೆಗೆ ಒಂದ್ ಪುಟ್ಟ ಪಾಪು ಬರ್ತಿದೆ. ಅರ್ಥ ಆಗೋದಿಲ್ವಾ ನಿನ್ಗೆ? ಇಲ್ಲಮ್ಮ, ಒಳ್ಳೆ ಸ್ವೀಟ್ ಮಾಡ್ತೀನಿ. ಸರಿ ಸಾಕ್ಷಿ, ಆ ದೇವರು ದೊಡ್ಡೋನು, ನಾವು ಅವನ ಮುಂದೆ ಏನೇನೋ ಅಲ್ಲ. ನಾನು ಈ ಮನೆಯವ್ರಿಗೋಸ್ಕರ ಏನೇನೆಲ್ಲ ಪ್ಲಾನ್ ಮಾಡಿದೆ, ಆದರೆ ಆ ದೇವರು ಇನ್ನೇನೋ ಪ್ಲಾನ್ ಮಾಡಿ ನನಗೆ ಒಳ್ಳೇದೇ ಮಾಡಿಬಿಟ್ಟ. ಸರಿ ಅಕ್ಕ, ಎಲ್ರಿಗೂ ಒಳ್ಳೇದೇ ಆಯ್ತಲ್ವಾ? ನಾನಿನ್ನು ಊರಿಗೆ ಹೋಗ್ಲಾ? ಸರಿಮಾ, ಹುಷಾರು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಹಲೋ ಹಲೋ, ಎತ್ರಲೇ, ಎತ್ರೋ, ಫೋನ್ ಎತ್ರೋ. ಮಗ, ನಾನ್ ಕಣೋ, ಅಪರೂಪಕ್ಕೆ ಅಪ್ಪ ಆಗ್ತಿದ್ರಿ ಕಣೋ. ಹಲೋ ಮಗ, ನಾನು ಹೊಸ್ತಾಗ ಅಪ್ಪ ಆಗ್ತಿದ್ರಿ ಕಣೋ. ಅವು ಕಣ ಮಗ. ಏನಂದ? ಅಜ್ಜಿ ಹೇಳಿದಾರಮ್ಮ, ಕನ್ಫರ್ಮ್. ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಹೇಳ್ತಾರದು, 100% ಕನ್ಫರ್ಮ್. ಮಗ, ಗಂಡು ಮಗುನೇ ಕಣ, ಇಡ್ರ ಸಾಕು. ಇನ್ನು 250 ಜನಕ್ಕೆ ಕಾಲ್ ಮಾಡ್ಬೇಕು. ಏಯ್, ಎದಳ ಮೇಲೆ ಇನ್ನು ಮಗುನೇ ಹುಟ್ಟಿಲ್ಲ, ಆಗ್ಬಿಟ್ಟೇನೋ. ಕಂಗ್ರಾಚುಲೇಷನ್. ಸ್ವಲ್ಪ ಇಟ್ಕೊಳ್ಳೋ. ಕಂಗ್ರಾಚುಲೇಷನ್. ನೆಟ್ಟು ಕುತ್ಕೊಳ್ಳೋ. ಹೇ, ನೀವ್ ಕುತ್ಕೊಳ್ರ, ಕಾಫಿ ತರ್ತೀನಿ. ಮಗ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಏನು ಇಬ್ರು ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಿ? ಅಪ್ಪ ಆಗಿದ್ದೀನಿ, ಸ್ವೀಟ್ ತರ್ಬೇಕು ಅನ್ನೋ ಪ್ರಜ್ಞೆ ಇಲ್ವೇನ್ರ? ಲೈ, ರಾತ್ರಿಯಿಂದ ಹೊಸ ಅಪ್ಪ ಆಗಿದ್ದೀನಿ, ಹಳೆ ಅಪ್ಪ ಆಗಿದ್ದೀನಿ, ಕೊಯ್ತಾನೆ ಇದೆಯಾ? ಸ್ವೀಟ್ ನೀನ್ ಕೊಡ್ಬೇಕೋ ನಾನ್ ಕೊಡ್ಬೇಕೋ? ಅಪ್ಪ ಆಗಿರೋದು ಯಾರೋ? ನಾನ್ ಕಣ, ನಾನೇ ಅಪ್ಪ ಆಗಿರೋದು. ಕಷ್ಟಪಟ್ಟು ಅಪ್ಪ ಆಗಿದ್ದೀನಿ. ಸ್ವೀಟ್ ಕೊಡ. ನಾನೇ ಕೊಡ್ಬೇಕಾ? ಮಮ್ಮು, ಮಮ್ಮು, ಮಮ್ಮು ಡಾರ್ಲಿಂಗ್. ಏಯ್ ಥೂ, ಎದ್ದೋಗ, ಸ್ವೀಟ್ ತಗೋಬಾರ. ಎಷ್ಟೇ ಮಿನಿಟಾ? ಒಳ್ಳೆ ಸ್ವೀಟ್ ತರ್ತೀನಿ. ನನ್ ಮಗ ಅಪ್ಪ ಆಗೋನು ಆದ, ಆದ್ರೆ ಕೈ ಕಾಲ ನಿಲ್ತಾ ಇಲ್ವಲ್ಲ. ಇವತ್ತೊಂದು ಗತಿ ಕಾಣಿಸೋಣ ಇರೋನು. ಸ್ವಲ್ಪನೇ ತಿನ್ನಿ, ತುಂಬಾ ಜನ ಬರೋರಿದ್ದಾರೆ. ತಿನ್ರ? ಏನ್ ಆಟ ಆಡ್ತಾ ಇದೆಯಾ? ಲೈ, ಎತ್ತಕಳ ಅವನ್ನ. ಪಾರ್ಟಿ ಕೊಡ್ಸ್ ಬಾರ. ಲೈ ಲೈ, ಬಾರ, ಹೇಳ್ಕೊಳ, ಹೇಳ್ಕೊಳ, ಬಾರ. ಮಮ್ಮೋ, ಮಮ್ಮೋ, ನನ್ ಕಾಪಾಡು, ಕಾಪಾಡು. ರೀ, ಯಾಕ್ರಿ ಇಷ್ಟೊಂದು ಹಿಂಸೆ ಕೊಡ್ತೀರಾ? ಪಾಪು ಹೇಗಿದೆ ಚಿನ್ನ? ನಿಮಗ್ ತೋರ್ಸ್ದೆ ನಾನ್ ನೋಡಕ್ಕಾಗುತ್ತಾ? ಹಾಗಲ್ಲ, ಆಟ ಆಡ್ತಾ ಇದೀಯಾ ಅಂತ. ಆಟ ಆಡ್ತಾ ಇದೆ, ಫುಟ್ಬಾಲ್ ಆಡ್ತಾ ಇದೆ, ಟಿವಿಲಿ ಲೈವ್ ಬರ್ತಾ ಇದೆ, ನೋಡ್ತೀರಾ? ಶಿಲ್ಪಾ, ಶಿಲ್ಪಾ, ಸರಿನಾ? ಕಿರ್ಚ್ಬೇಡ್ರಿ. ಶಿಲ್ಪಾ, ಶಿಲ್ಪಾ, ನೀರ್ ತಗೊಂಡ್ ಬಾ, ಬೇಗ ಬಾರೇ. ತಗೋಣ. ಥ್ಯಾಂಕ್ಸ್. ನನಗ್ ಬೇಡ, ನೀವೇ ಕುಡಿರಿ. ಬೇಡವಂತೆ. ಅಣ್ಣ, ಯಾಕೋ ನಿನ್ ಜಾಸ್ತಿ ಆಯ್ತು. ಅದ್ಕೆ ಹೇಳಿ, ಅದ್ಕೆ ಹೊಡೆದಾಕ್ಬಿಡ್ತೀನಿ. ಮೆತ್ತ ಮಾತಾಡು ಪಾಪು. ಕೊಡ. ನಿಮಗ್ ಬೇಕಿತ್ತ ಇವೆಲ್ಲ? ಹುಷಾರು, ಎಲ್ಲೂ ಓಡಾಡ್ಬೇಡ, ಭಾರ ಎತ್ತಬೇಡ, ಮಂಚಿನ ಕೆಳಗೆ ಇಳಿಲೇಬೇಡ, ಆಯ್ತಾ? ಆಹಾ, ಇವನೇ ಒಳ್ಳೆ ಬಸ್ರಾದಂಗ್ ಕುಂತವನೆ, ಇಳಿಯ. ಬರ್ಲಾ? ಹೇಗಿದ್ಯಾ ಪುಟ? ಚೆನ್ನಾಗೇ ಇದೀನಲ್ಲ ಅಜ್ಜಿ, ನೀವೇ ನೋಡ್ತಾ ಇದ್ದೀರಲ್ಲ. ಹಂಗಲ್ಲಮ್ಮ, ಇದು 7ನೇ ತಿಂಗಳಲ್ವಾ, ತುಂಬಾ ಎಚ್ಚರಿಕೆಯಿಂದಿರ್ಬೇಕು. 5 ವರ್ಷಗಳ ನಂತರ ಆ ದೇವ್ರು ಕೊಟ್ಟಿರೋ ವರ ಇದು. ಇದನ್ನ ಕಾಪಾಡ್ಕೊಳ್ಬೇಕಾದದ್ದು ನಮ್ ಕರ್ತವ್ಯ ಅಲ್ವಾ ಮಗ?
ಹೇಗಿದೆಯಮ್ಮ? ಅಮ್ಮ ಈ ಪ್ರಶ್ನೆ ಎಷ್ಟ್ ಸತಿ ಕೇಳ್ತೀರಾ? ಇವಾಗ ತಾನೇ ಬಂದ್ ಕೇಳ್ಕೊಂಡ್ ಹೋದ್ರಲ್ವಾ? ಕೆಳಗಡೆ ಎಲ್ಲೂ ಇಳಿಬಿಡ, ಆರಾಮಾಗಿ ಕುತ್ಕೋ. ಹೀಗೆ ಎಷ್ಟೊತ್ತು ಅಂತ ಕುತ್ಕೊಂಡಿರ್ಲಿ, ನಂಗೂ ಬೇಜಾರಾಗಲ್ವಾ? ನನ್ ಜೊತೆ ವಾಕಿಂಗ್ ಬಾ. ವಾಕಿಂಗ್ ಬೇಡ, ಮನೆ ಕೆಲ್ಸನಾದ್ರೂ ಮಾಡಕ್ ಬಿಡಿ. ಅಮ್ಮ ನೀನ್ ವಾಕಿಂಗು ಬೇಡ, ಮನೆ ಕೆಲ್ಸನೂ ಬೇಡ, ಆರಾಮಾಗಿ ಕುತ್ಕೋ ತಾಯಿ. ಅಮ್ಮ ಏಯ್, ನನಗ್ ಗೊತ್ತಿಲ್ವೇನ ಇವಳು ಹೆಂಗ್ ನೋಡ್ಕೋಬೇಕು ಅಂತ? 99 ಹೆರಿಗೆ ಮಾಡ್ಸಿದೀನಿ, 100ನೇ ಹೆರಿಗೆ ಇಲ್ಲೇ ಮಾಡ್ಬೇಕು ಅಂತ ಬಂದಿದೀನಿ. ಅವಳು ನನ್ ಸೊಸೆ, ನನಗ್ ಗೊತ್ತಿಲ್ವಾ ಹೆಂಗ್ ನೋಡ್ಕೋಬೇಕು ಅಂತ? ಏಯ್, ನಾನ್ ಬಂದಿದ್ದಕ್ಕೆ ಕಣ ಅವಳು ಗರ್ಭಿಣಿ ಆಗಿರೋದು. ಏನ್ ದೊಡ್ಡಿದು, ನೀನ್ ಬಂದಿದ್ದಕ್ಕೆ ಗರ್ಭಿಣಿ ಆಗಿರೋದು. ಅಜ್ಜಿ ಯಾಕೆ ಹಿಂಗ್ ಜಗಳ ಆಡ್ತಿದ್ದೀರಾ? ತುಂಬಾ ಅತಿ ಆಯ್ತು, ಅದಕ್ಕೆನ ಫ್ರೀ ಆಗ್ಬಿಡಿ, ಬನ್ನಿ ಎಲ್ಲ. ಇವಳು ಬೇರೆ. ಸರಿ ನಡಿದೆ, ನೀನ್ ಡ್ರೆಸ್ ತಗೋಮ್ಮ. ಡ್ರೆಸ್ ತಗೊಳಪ್ಪ, ನಡಿ. ಮಮ್ಮುಚಿನ ಚೆನ್ನಾಗಿದ್ಯಾ? ಇದರ ಮೇಲೆ ಅವಳು ಚೆನ್ನಾಗಿ ಅವಳೆ, ನೀನ್ ನಡಿ. ಡಾರ್ಲಿಂಗ್, ಹೋಗಿ ಬಂದಿದ್ದೀನಿ. ನೀನ್ ಡ್ರೆಸ್ ತಗೋ. ಹಬ್ಬ, ಸ್ಕೂಲ್ ಡೇ ಇದೆ. ಸ್ಕೂಲ್ ಡೇಗೆ ಯಾರೆಲ್ಲ ಬರ್ತಿದ್ದಾರೆ? ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಎಲ್ಲ ಬರ್ತಿದ್ದಾರೆ. ಏಯ್, ಬಾರ ಇಲ್ಲಿ ಕೂತ್ಕೊಳ್ಳೋ. ಏನ್ ಗಾಚಾರ ಬಂತಪ್ಪ? ಎಲ್ಲಿಗೋ ಹೊರಟೆ? ಇನ್ನೆಲ್ಲಿಗಜ್ಜಿ? ಕೆಲ್ಸಕ್ಕೆ. ಇವತ್ತು ಕೆಲ್ಸಕ್ ಹೋಗ್ಬೇಡ. ಯಾಕಜ್ಜಿ? ಏಯ್, ಇವತ್ತಿನ ಹೆಂಡತಿಗೆ ಹೆರಿಗೆ ಆಗ್ಬೋದು ಕಣೋ. ಸುಮ್ನಿರಜ್ಜಿ, ಡಾಕ್ಟ್ರು ಸ್ಕ್ಯಾನ್ ಎಲ್ಲ ಮಾಡಿ ಹೇಳಿದ್ದಾರೆ, ಇನ್ನ 10 ದಿನ ಟೈಮ್ ಇದೆ. ಏಯ್, ನಾನ್ ಹೇಳ್ತಿದ್ದೀನಿ ಕಣೋ, ಡಾಕ್ಟರ್ ಏನೋ ಹೇಳೋದು ನನಗ್ ಗೊತ್ತಾಗಲ್ವೇನೋ? ನಾನ್ ಹೇಳೋದಿನ ಕೇಳು, ಇವತ್ತು ಹೆರಿಗೆ ಆಗ್ಬಹುದು. ಏನೋ? ಅಮ್ಮ ಬಾಯ್ಲೆ ಬಾಯ್ಲೆ. ಅಯ್ಯೋ ಬೇಗ ಬಾಬಾ. ಏನಾಯ್ತು? ಅಯ್ಯೋ ಅಜ್ಜಿಗೆ ಹೊತ್ತಿರಿಗೆ ಇಲ್ಲ ಅಜ್ಜಿ. ಅಯ್ಯೋ ಬಾಯ್ ತಪ್ಪಿಬಿಟ್ಟೆ ಅಜ್ಜಿ. ಸಾರಿ. ಅಯ್ಯೋ ಸಾರಿ. ಅದು ಅಮ್ಮ, ಅಜ್ಜಿ ಹೇಳಿದ್ರು ಮಮ್ಮಗೆ ಇವತ್ತು ಹೆರಿಗೆ ಆಗುತ್ತಂತೆ. ಹೌದು ಕಣೆ, ನಾನ್ ಎಷ್ಟು ಹೆರಿಗೆ ನೋಡಿಲ್ಲ. ಅವಳ ಮುಖ ನೋಡ್ತಾ ಇದ್ರೆ ಇವತ್ತು ಹೆರಿಗೆ ಆಗ್ಬೋದು ಅನ್ಸುತ್ತೆ. ಅಜ್ಜಿ, ಏನಾಯ್ತು? ಯಾಕೋ ಸ್ವಲ್ಪ ಪೇನು. ನಾನ್ ಹೇಳಿಲ್ವೇನೋ ನಿನ್ಗಾಗ್ಲೇ? ಜೋಬಲ್ಲಿ ತಗಳ. ಬೇಗ ಮಾಡು. ಹಲೋ, ಅರ್ಜೆಂಟು, ಬೇಗ ಗಾಡಿ ಬಂದ್ಬಿಡಿ. ಇಲ್ಲಿ ಯಾರಿಗೂ ಬೆಂಕಿ ಹಚ್ಕೊಂಡಿಲ್ಲ. ಫೈರ್ ಸ್ಟೇಷನ್ ಅಪ್ಪ, ಫೈರ್ ಸ್ಟೇಷನ್ ಹೋಗ್ಬಿಟ್ಟಿದೆ. ಏನು ಅಂತ ಹೇಳ್ತಾ ಇವ್ನ? ನಿನ್ನಿಂದ ನಾನ್ ಬಯಸ್ಕೋಬೇಕು, ಮಾಡಪ್ಪ. ಅಪ್ಪ ಅಮ್ಮ ಪ್ಲೀಸ್, ನನ್ನ ಹೆಂಡತಿಗೆ ಏನು ಆಗ್ತಿರೋದು, ನೀವಿಬ್ರು ಜಗಳ ಬಿಡಿ. ಹಲೋ, ಸಾರಿ ರೀ, ಯಾರಿಗೋ ಮಾಡೋಕೆ ನಿಮಗೆ ಮಾಡ್ಬಿಟ್ಟೆ. ಓಕೆ ಅಪ್ಪ, ಯಾರಿಗೆ ಮಾಡ್ಲಿ, ಎಲ್ಲಿಗೆ ಮಾಡ್ಲಿ? ಆಂಬ್ಯುಲೆನ್ಸ್ ಫೋನ್ ಮಾಡು. ಆಂಬ್ಯುಲೆನ್ಸ್ 108 108 1 0 8 ಫೋನ್ ತೆಗಿರಿ. ಫೋನ್ ತೆಗಿರಿ. ಹಲೋ, 108 ಆಂಬುಲೆನ್ಸಾ? ಕರೆದ್ರೆ ಬರ್ತೀರಾ? ಅಪ್ಪ ಕರೆದ್ರೆ ಬರ್ತಾರೆ. ಅಡ್ರೆಸ್ ಹೇಳು. ಹಲೋ, ಅಡ್ರೆಸ್ ಹೇಳ್ಬೇಕಾ? ಪೆನ್ ಪೇಪರ್ ಇದೆಯಾ? ಸರಿ, ಬರ್ಕೊಳ್ಳಿ. ಏನ್ ಬರೆದಿದ್ದಾರೆ ಇದು? ಅಪ್ಪ ಏನ್ ಮಾಡ್ತಿದ್ಯೋ? ಏನು ಅಂತ ಅರ್ಥ ಆಗ್ತಿಲ್ಲಪ್ಪ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅಯ್ಯೋ ನನಗೆ ಅರ್ಥ ಆಗ್ತಿಲ್ಲಪ್ಪ. ಅದ್ ತಗೊಂಡೋಗ್ ಕೊಡ್ತಾರೆ. ಅಯ್ಯೋ ನನಗೆ ಅರ್ಥ ಆಗ್ತಿಲ್ಲ, ಇನ್ನು ಅವ್ರಿಗೇನು ಅರ್ಥ ಆಗುತ್ತೆ? ಅಯ್ಯೋ ಹೋಗ ಬೇಗ.
ಏನ್ ಮಾಡ್ಲಿ? ಯಾರು ಹೇಳ್ಕೊಳ್ಳಿ ನನ್ನ ಕಷ್ಟನಾ? ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಇವನೇನೆ ಒಳ್ಳೆ ಮುರಿ ಹಾಕಿದ್ ಅಜ್ಜಿ ಹೋಗಿ ದೇವಸ್ಥಾನದಲ್ಲಿ ಕೂತಿದ್ಯಲ್ಲ. ಅಪ್ಪ ಭಗವಂತ, ನನ್ನ ಮೊಮ್ಮಗನಿಗೆ ಇಷ್ಟು ವರ್ಷಗಳಾದ್ಮೇಲೆ ಮಗು ಆಗ್ತಾ ಇದೆ. ಅವಳಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಸುಸೂತ್ರವಾಗಿ ಹೆರಿಗೆ ಆಗೋಗ್ ಮಾಡು ಭಗವಂತ. ಕಾಪಾಡು ವೀರೇಶ್ವರ. ಅಜ್ಜಿ ಬಂದ್ಬಿಡು, ಬೇಗ ಬಾ. ಬರಲಿ. ಅಪ್ಪ ಯಾಕೆ ಹೆಂಗಾಡ್ತಿದ್ಯಾ? ಅಪ್ಪ ಮಮ್ಮಗೆ, ಅಪ್ಪ ಮಮ್ಮಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿಲ್ಲಪ್ಪ. ಹೊಟ್ಟೆ ನೋವು ನಿನ್ಗಲ್ಲ ತಾನೇ? ನನಗಲ್ಲಪ್ಪ. ಡಬ್ಬಿ ಮುಚ್ಕೊಂಡು ಕುತ್ಕೋ. ಓವರ್ ಆಕ್ಟಿಂಗ್ ಮಾಡ್ಬೇಡ, ಮುಚ್ಕೊಂಡ್ ಕುತ್ಕೋ ಬಾ. ನನ್ ಮಗನ್ ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ನನ್ ಕಷ್ಟ ಯಾರಿಗೆ ಹೇಳಿ? ಅಯ್ಯೋ ಸಾರ್, ಎಸ್ ನಾನ್ ಕರೆದ್ರಂತೆ. ಮಮತನ ಗಂಡ ನೀನೇ ತಾನೇ? ಬಾ ಕೂತ್ಕೋ. ಹೇಳಿ ಸರ್. ಏನೂ ಇಲ್ಲ, ನೀನ್ ಸ್ವಲ್ಪ ಧೈರ್ಯ ತಗೋಬೇಕಷ್ಟೇ. ಏನು ಇಲ್ಲ, ಧೈರ್ಯ ತಗೋಬೇಕು ಅಂದ್ರೆ ಏನ್ ಸರ್ ಅರ್ಥ? ಕೈ ಬಿಡಪ್ಪ. ಬಿಟ್ಟಿದ್ದೀನಿ, ಹೇಳಿ ಸರ್. ನೋಡಿ, ನಾನು ಈ ಹಾಸ್ಪಿಟಲ್ ಓಪನ್ ಮಾಡಿ 10 ವರ್ಷ ಆಯ್ತು. ಇಂಥ ಕೇಸ್ ನಾನು ಯಾವ್ದು ನೋಡೇ ಇಲ್ಲ. ಹೇಳಿ ಸರ್. ನನಗೆ BP ಇದೆ ಅಂತ ನೀನ್ BP ರೈಸ್ ಮಾಡ್ಕೋಬೇಡಪ್ಪ. ಪರಮಾತ್ಮ, ಇಂಥವ್ರನ್ನ ನೀನು ಸೃಷ್ಟಿ ಮಾಡಿದಿಲ್ಲಪ್ಪ. ನೀನ್ ಚೆನ್ನಾಗಿರ್ಬೇಕು. ಅಯ್ಯೋ, ಯಾವುದೇ ಕಾರಣಕ್ಕೂ ನೀನು BP ರೈಸ್ ಮಾಡ್ಕೋಬೇಡ. ಬಿಪಿನ ಇಲ್ವಲ್ಲ ಸರ್? ಯಾವುದೇ ಕಾರಣಕ್ಕೂ ನೀನು ಶುಗರ್ ರೈಸ್ ಮಾಡ್ಕೋಬೇಡ. ಶುಗರ್ ನಮ್ಮ ವಂಶದಲ್ಲ ಯಾರಿಗೂ ಇಲ್ವಲ್ಲ ಸರ್? ಯಾವುದೇ ಕಾರಣಕ್ಕೂ ನೀನು ಹಾರ್ಟ್ ವೀಕ್ ಮಾಡ್ಕೋಬೇಡ. ನೀವ್ ಇನ್ಮೇಲೆ ಹಿಂಗೆ ಹೇಳ್ತಿದ್ರ ಆಗ್ಬಿಡುತ್ತೆ ಸರ್. ಅಂತ ವಿಷಯ ನಾನು ಯಾವುದು ಹೇಳಲ್ಲ. ನಿನ್ನ ಹೆಂಡತಿಗಾಗೋದು ನಾರ್ಮಲ್ ಡೆಲಿವರಿನೇ. ಹಾಸ್ಪಿಟಲ್ ಬಿಲ್ ತುಂಬಾ ಕಡಿಮೆನೇ. ಅಯ್ಯೋ ಪಾಪಿ, ಇದನ್ನ ಹೇಳಕ್ ಇಷ್ಟೊಂದು ಬಿಲ್ಡಪ್ಪ? ಇದನ್ನ ಹೇಳಕ್ ಇಷ್ಟೊಂದು ಬಿಲ್ಡಪ್ ಬೇಕಿತ್ತ? ನಿಮ್ಮನ್ನ ದೇವರು ಚೆನ್ನಾಗಿ ಇಟ್ಟಿರ್ಲಿ ಸರ್. ಈ ಮಾತ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಂದು ಕೊಡ್ತೀನಿ. ಇದನ್ನ ಯಾರಿಗೂ ಕೊಡಬೇಡಿ ಸರ್. ಬರ್ಲಾ ಮಮ್ಮು? ಯಾಕೆ ಹಂಗಿದ್ಯಾ? ಅಪ್ಪ, ಹೆಣ್ಮಗು ಆಗಿದೆ. ಖುಷಿ ಪಡೋ. ನೋಡು, ನನ್ನ ತಾಯಿ ಹೆಣ್ಣು, ನಿನ್ನ ತಾಯಿ ಹೆಣ್ಣು, ನಿನ್ನ ಹೆಂಡತಿ ಹೆಣ್ಣು, ನಿನ್ನ ತಂಗಿ ಹೆಣ್ಣು, ನಿನ್ಗೆ ಹುಟ್ಟರ ಮಗಳು ಹೆಣ್ಣು ಕಣೋ. ನೋಡು, ಹೆಣ್ಣು ಮಹಾಲಕ್ಷ್ಮಿ ಅಂತಾರೆ. ನಿನಗೆ ಅದೃಷ್ಟ ಬಂದಿದೆ ಕಣೋ. ಚೇರ್ ಅಪ್. ಅಪ್ಪ ಅಪ್ಪ, ಮಮ್ಮು, ಮಮ್ಮು ಚಿನ್ನ ಕಣ್ಬಿಡೆ. ಮಮ್ಮು, ಹೇಗಿದೀಯಾ?
ಬಾರ ಇಲ್ಲಿ. ಏನೋ ಮಾಡ್ತಿದ್ಯಾ? ಇದನ್ನ ಕಟ್ಟೋಕೆ ಸರಿಯಾದ ಜಾಗ ಹುಡುಕ್ತಾ ಇದ್ದೀನಿ. ಏಯ್, ಇಲ್ಲಿಷ್ಟೊಂದ್ ಬೆಲೂನ್ಗಳು ಬಿದ್ದವೆ, ಇದ್ಯಾವ್ದು ನಿನ್ ಕಣ್ಣಿಗೆ ಬಿದ್ದಿಲ್ವೇನೋ? ಆ ಗಾಳಿ ಹೋಗಿರೋ ಬೆಲೂನ್ ಹಿಡ್ಕೊಂಡು ಸರಿಯಾದ ಜಾಗ ಹುಡುಕ್ತಾ ಇದ್ಯಾ? ಏಯ್, ಮಗು ಹುಟ್ಟಿದೆ ಅಂತ ಆಕಾಶದ ಮೇಲೆ ಹಾರಾಡ್ಬೇಡ, ಭೂಮಿ ಮೇಲೆ ನಡಿ. ಅದನ್ನಿಲ್ಲೇ ಬಿಸಾಕ್ಬಿಟ್ಟು ಒಳಗಡೆ ಹೋಗಿ ಏನಾದ್ರೂ ಕೆಲ್ಸ ನೋಡೋ, ಹೋಗ. ಶಾಂತು ಪುಟ್ಟ ಬಂದೆ ಕಂದ. ನನ್ನ ಮಗಳು ಶಾಂತು ಪುಟ್ಟಿ ಕರಿತಾ ಇದ್ದಾಳೆ. ಬರ್ತೀನಿ. Sani rigaga, sani sa 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 sani rigaga, sani sa pa ma riga sani sa.